ನಮಸ್ಕಾರ ವೀಕ್ಷಕರೇ, ವಿಬಿಜಿ ರಾಮ್ಜಿ ವಿರುದ್ಧ ಸಂಗ್ರಾಮ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗಾಯತ್ರಿ. ನರೇಗಾ ಅಂತ ಇದ್ದಂತಹ ಯೋಜನೆಯನ್ನ ಕೇಂದ್ರ ಸರ್ಕಾರ ವಿಬಿಜಿ ರಾಮ್ಜಿ ಅಂತ ಬದಲಾವಣೆಯನ್ನ ಮಾಡಿ ಇದಾಗಲೇ ಅಂಕಿತವನ್ನು ಕೂಡ ಹಾಕಾಯಿತು. ಆದ್ರೂ ಕೂಡ ಈ ಯೋಜನೆಯ ವಿರುದ್ಧ ಹೇಳಿಕೆಗಳು ಕೇಳಿಬರ್ತಾ ಇದೆ. ಈ ಯೋಜನೆ ಏನಿದೆ, ಮನ್ರೇಗಾ ಅಂತ ಇದ್ದದ್ದನ್ನ ಮರುಸ್ಥಾಪನೆ ಮಾಡಲೇ ತೀರ್ಬೇಕು ಅಂತ ಕಾಂಗ್ರೆಸ್ ಹೋರಾಟವನ್ನ ಮಾಡ್ತಾ ಇದೆ. ಇದು ಇಲ್ಲಿ ದೇಶಾದ್ಯಂತ ಯಾವ ರೀತಿಯಾಗಿ ಇದರ ವಿರುದ್ಧ ಹೋರಾಟ ನಡೀತಿದೆಯೋ ಅದೇ ರೀತಿಯಾಗಿ ನಮ್ಮ ರಾಜ್ಯದಲ್ಲೂ ಕೂಡ ಹೋರಾಟ ನಡೀತಾ ಇರುವಂತದ್ದು. ಪ್ರತಿಯೊಂದು ದಿನಕ್ಕೂ ಕೂಡ ಒಂದೊಂದು ಹಂತವನ್ನ ಇದು ತಲುಪ್ತಾ ಹೋಗ್ತಾ ಇದೆ. ಹಾಗಾಗಿ ನಿಜವಾಗ್ಲೂ ಕೂಡ ಮನ್ರೇಗಾ ಯೋಜನೆ ಹೆಸರನ್ನ ಬದಲಾವಣೆ ಮಾಡಿರುವಂತದ್ದು ಏನಿದೆ, ಹಾಗಿದ್ರೆ ಇದರ ಸಾಧಕ ಬಾಧಕಗಳೇನು, ಯಾಕೆ ವಿರೋಧ ವ್ಯಕ್ತವಾಗ್ತಾ ಇದೆ, ವಿಬಿಜಿ ರಾಮ್ಜಿ ಯೋಜನೆಯನ್ನ ತಂದಿದ್ದು ಯಾಕೆ ಕೇಂದ್ರ ಸರ್ಕಾರ, ಅದರಲ್ಲಿ ಏನಂತ ವಿಶೇಷತೆ ಇದೆ, ಬದಲಾವಣೆಗೆ ಮೂಲ ಕಾರಣ ಏನು, ಅದರಿಂದ ಜನಸಾಮಾನ್ಯರಿಗೆ ಏನಾದ್ರೂ ಬದಲಾವಣೆ ಆಗುತ್ತಾ ಅಥವಾ ಉಪಯೋಗ ಆಗುತ್ತಾ, ಇಷ್ಟೆಲ್ಲ ಚರ್ಚೆಗಳನ್ನ ಇವತ್ತು ಮಾಡ್ತಾ ಹೋಗೋಣ. ಹಾಗಾಗಿ ನಮ್ಮ ಗೆಸ್ಟ್ಗಳು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನ ಮೊದಲು ವೆಲ್ಕಮ್ ಮಾಡಿ ಕಾರ್ಯಕ್ರಮವನ್ನ ಶುರು ಮಾಡೋಣ. ಮೊದಲನೇದಾಗಿ ಬಿಜೆಪಿ ವಕ್ತಾರರಾಗಿ ಗೋವಿಂದ ರಾಜು ಅವರು ನಮ್ಮೊಂದಿಗಿದ್ದಾರೆ. ಸರ್, ವೆಲ್ಕಮ್. ನಮಸ್ತೆ. ಹಾಗೆಯೇ ಜೆಡಿಎಸ್ ವಕ್ತಾರರಾಗಿ ND ಮಂಜುನಾಥ್ ಅವರು ನಮ್ಮೊಂದಿಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ಮಂಜುನಾಥ್, ಕಾಂಗ್ರೆಸ್. ಓಕೆ. ಜೆಡಿಎಸ್ ವಕ್ತಾರರಾಗಿ HC ಉಮೇಶ್ ಗೌಡ ಅವರು ನಮ್ಮೊಂದಿಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರಾಗಿ ND ಮಂಜುನಾಥ್ ಅವರು ನಮ್ಮೊಂದಿಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಇವತ್ತು ಕೂಡ ಸಾಕಷ್ಟು ಸದನದಲ್ಲಿ ಚರ್ಚೆ ಆಯಿತು. ಇದು ಮತ್ತೊಂದು ರೀತಿಯ ರೂಪವನ್ನ ಪಡ್ಕೋತಾ ಇದೆ. ಈ ಯೋಜನೆಯ ಹೆಸರು ಬದಲಾವಣೆ ಅಥವಾ ಯೋಜನೆ ಬದಲಾವಣೆ ಅಂತ ಅನ್ನೋ ರೀತಿನೇ ಆಗ್ತಾ ಇರುವಂತದ್ದು. ಮೊದಲನೇದಾಗಿ ಗೋವಿಂದ್ ಸರ್ ಹೇಳಿ, ಯಾಕೆ ನಿಮ್ಮ ವಿರೋಧ? ಇಲ್ಲಿ ನಾವು ವಿರೋಧ ಮಾಡ್ತಾ ಇರೋದಲ್ಲ, ಇವತ್ತು ಕಾಂಗ್ರೆಸ್ನವರು ಏನು ವಿಬಿಜಿ ರಾಮ್ಜಿನ ಹೆಸರನ್ನ ತರದ ತಕ್ಷಣ ಎಲ್ಲ ಒಂದ್ ಕಡೆ ಅದರಲ್ಲಿ ರಾಮ ಅಂತ ಹೆಸರಿದೆ ಅಂತ ಹೇಳ್ಬಿಟ್ಟು ಇವತ್ತು ವಿರೋಧ ಮಾಡುವಂಥ ಕೆಲಸ ಇಡೀ ದೇಶದಲ್ಲಿ ಮಾಡ್ತಾ ಇದ್ದಾರೆ. ಇದು ರೋಜ್ಗಾರ್ ಯೋಜನೆ ಅಂತದ್ದು ನಿನ್ನೆ ಮೊನ್ನೆ ತಂದಿದ್ದಂಥ ಯೋಜನೆ ಅಲ್ಲ. ಏನು 1970ರಲ್ಲಿ ಗ್ರಾಮೀಣ ಒಂದು ಯೋಜನೆ ಅಂತ ಹೇಳ್ಬಿಟ್ಟು ಏನು ಸ್ಟಾರ್ಟ್ ಆಯಿತು, ಅಲ್ಲಿಂದಲೂ ಸುಮಾರು ಕಾಲಕ್ಕೆ ಅಂದರೆ ಪ್ರತಿ 5 ವರ್ಷ 6 ವರ್ಷಕ್ಕೊಮ್ಮೆ ಹೆಸರು ಬದಲಾವಣೆ ಆಗ್ತಾ ಬಂತು. ಏನು 1980ರಲ್ಲಿ ಗ್ರಾಮೀಣ ಭೂರಹಿತ ಉದ್ಯೋಗ ಖಾತ್ರಿ ಅಂತ ಸ್ಟಾರ್ಟ್ ಆಗಿದ್ದಿದೆ ಆ್ಯಕ್ಚುಲಿ. ತದನಂತರ 86ರಲ್ಲಿರ್ಬೋದು, 89 ಬರ್ತಿದ್ದಂಗೆ ನೆಹರು ರೋಜ್ಗಾರ್ ಯೋಜನೆ ಅಂತ ಮಾಡಿದಂಥದ್ದು. ತದನಂತರ ವಾಜಪೇಯಿ ಬರ್ತಿದ್ದಂಗೆ ಅದನ್ನು ಕೂಲಿಗಾಗು ಕಾಳು ಯೋಜನೆ ಅಂತ ತಂದಿದ್ದು. ತದನಂತರ ಅದು 2005ರಲ್ಲಿ ಏನು ನರೇಗಾ ಅಂತ ಹೇಳ್ಬಿಟ್ಟು ಏನು ಅಮೆಂಡ್ಮೆಂಟೇ ಮಾಡಿದ್ರು. ಅಲ್ಲಿವರೆಗೂ ಅಮೆಂಡ್ಮೆಂಟ್ ಅನ್ನೋದು ಇರಲಿಲ್ಲ. ಅಮೆಂಡ್ಮೆಂಟ್ ಆದಮೇಲೆ 2007ರಲ್ಲಿ ಇವರು ಮಹಾತ್ಮ ಗಾಂಧಿ ರೂರಲ್ ಏರಿಯಾ ಡೆವಲಪ್ಮೆಂಟ್ ರೋಜ್ಗಾರ್ ಯೋಜನೆ ಅಂತ ಏನು ಮಾಡ್ಕೊಂಡ್ರಲ್ವಾ, ಇದು ಅಮೆಂಡ್ಮೆಂಟ್ ಆದ ನಂತರ ಮನ್ರೇಗಾ ಅಂತ ಒಂದು ಪ್ರಾರಂಭ ಆಯಿತು. ಆದರೆ ಈಗೇನು ಕಳೆದ 11-12 ವರ್ಷಗಳಿಂದ ಏನು ಆಡಳಿತದಲ್ಲಿ, ಯಾಕೆಂದ್ರೆ ಆ ಯೋಜನೆಯಲ್ಲಿ ಸಾಕಷ್ಟು ಅನ್ಯಾಯಗಳು ನಡೀತಾ ಇತ್ತು. ಅಂದರೆ ಎಲ್ಲ ಒಂದು ಕಡೆ ಗ್ರಾಮೀಣ ಭಾಗದಲ್ಲಿ ಯಾರ್ದೋ ಹೆಸರಲ್ಲಿ ಯಾರೋ ಬಿಲ್ ತಗೊಂಡು ಯಾರೋ ಮಜಾ ಮಾಡ್ತಾ ಇದ್ದು. ಯಾಕೆಂದರೆ ಇವತ್ತು ಸರ್ಕಾರದ ದುಡ್ಡನ್ನು, ಎಲ್ಲ ತೆರಿಗೆ ಕಟ್ಟಿದ್ದ ದುಡ್ಡನ್ನು ಕೆಲವರು ಬೇಕಾದ ರೀತಿಯಲ್ಲಿ ಯಾವುದೋ ಒಂದು ಅಕೌಂಟ್ಗಳು ಯಾರೋ ಹೆಸರಲ್ಲಿ ಅಕೌಂಟ್ ಓಪನ್ ಮಾಡಿಸೋದು, ಅಲ್ಲಿ ಕೆಲಸನೇ ಮಾಡಿರಲ್ಲ, ಅವ್ರು ಯಾರೋ ದುಡ್ಡು ತೊಗೊತಾ ಇದ್ರು. ಈ ರೀತಿಯ ಯೋಜನೆಗಳು ನಡೆಸ್ತಾ ಇರೋದ್ರಿಂದ ಸರ್ಕಾರಕ್ಕೆ ಅನಿಸ್ತು ಇದು ಎಲ್ಲ ಒಂದು ಕಡೆ ಒಳ್ಳೆ ಯೋಜನೆ ಅಲ್ಲ ಅನ್ನೋ ಒಂದು ದೂರದೃಷ್ಟಿಯ ಕಲ್ಪನೆ ಇಟ್ಕೊಂಡು ಒಂದು ಬದಲಾವಣೆ ಪರವಾಗಿ. ಯಾಕೆಂದರೆ ಇಲ್ಲಿ ಒಂದು ಬದಲಾವಣೆ ಮಾಡಿದ್ರೆ ಒಂದು ಹೊಸ ಯೋಜನೆ ಸುಮಾರು ಏನು 2005-6ರಲ್ಲಿ ಬಂತಲ್ಲ, ಸುಮಾರು 20 ವರ್ಷದಿಂದ ಹಿಂದೆ ಬಂದಿದ್ದನ್ನು ಏನು ನಾವು ಹಿಂದೆ ಎಲ್ಲ ಸುಮಾರು 10-12 ಹೆಸರುಗಳು ಚೇಂಜ್ ಆದ ಬಂದಾಗ ಏನು ಸಮಸ್ಯೆಗಳಿರಲಿಲ್ಲ. ಈಗ 20 ವರ್ಷ ಆದಮೇಲೆ ಒಂದು ಬದಲಾವಣೆ ರೂಪ ಕೊಟ್ಟು ಈಗ 100 ದಿನ ಇದ್ದಿದ್ದ 125 ದಿನ ಯೋಜನೆ ಕೊಡುವಂಥದ್ದು, 175 ರೂಪಾಯಿ ಇದ್ದಿದ್ದ ಸುಮಾರು 375 ರೂಪಾಯಿ ಕೊಡುವಂಥದ್ದು. ಹೀಗೆ ಎಲ್ಲವೂ ಕೂಡ ಅನುಕೂಲ ಆಗಲಿ, ಯಾರು ನಿಜವಾದ ಫಲಾನುಭವಿಗೆ ದೊರಕಬೇಕು. ಮೊದಲೆಲ್ಲ ತಿಂಗಳಾದರೂ ಅದು ಹಣ ಕ್ರೆಡಿಟ್ ಆಗ್ತಿರಲಿಲ್ಲ ಮೇಡಮ್. ಈಗ ಏನು ಕೆಲಸ ಮಾಡಿದ್ದ 7 ದಿನಕ್ಕೆ ಅವ್ರಿಗೆ DBT ಮೂಲಕ ನೇರವಾಗಿ ಅವ್ರ ಖಾತೆಗೆ ವರ್ಗಾವಣೆ ಆಗಬೇಕು ಅನ್ನೋ ಒಂದು ದೂರದೃಷ್ಟಿಯ ಕಲ್ಪನೆ ಇಟ್ಕೊಂಡು ಇವತ್ತು ದೇಶದಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಒಂದು ಉತ್ತಮವಾದ ಒಂದು ಬದಲಾವಣೆ, ಅಂದ್ರೆ ಒಂದು ಉತ್ತಮವಾದ ಒಂದು ಇದಕ್ಕೆ ಕೊಂಡೊಯ್ಯೋದಕ್ಕೋಸ್ಕರ ಮಾಡಿರ್ತಕ್ಕಂಥ ಯೋಜನೆ ಇವತ್ತು ಕಾಂಗ್ರೆಸ್ನವರು ಎಲ್ಲ ಒಂದ್ ಕಡೆ ವಿಬಿಜಿ ಬರ್ತಾ ಇಲ್ಲ, ರಾಮ ಅಂತ ಕಾಣ್ತಿದ್ದಂಗೆ. ಯಾಕೆಂದ್ರೆ ಕಾಂಗ್ರೆಸ್ ರಾಮಂಗೆ ಸ್ವಲ್ಪ ಅಲರ್ಜಿ ಏನೋ ಗೊತ್ತಿಲ್ಲ. ಯಾಕೆಂದ್ರೆ ಅವ್ರು ಹೇಳೋ ರಾಮನೇ ಬೇರೆ, ನಾವ್ ಹೇಳ್ತಾರ ರಾಮನೇ ಬೇರೆ. ಯಾಕೆಂದ್ರೆ ಅದು ಫುಲ್ ಫಾರ್ಮ್ ಏನಂದ್ರೆ ವಿಕಸಿತ ಭಾರತ ಗ್ಯಾರಂಟಿ ರೋಜ್ಗಾರ್ ಫಾರ್
ಅಜಿವಿಕ್ ಮಿಷನ್ ಅಂತ ಇರ್ತಕ್ಕಂಥ ಟೋಟಲ್ ಗ್ರಾಮೀಣ ಅಂತ ಇರ್ತಕ್ಕಂಥ ವಿಚಾರನ ಇವರು ಜನರಿಗೆ ಏನು ಅಂದ್ರೆ ಮೇಡಮ್ ಇವತ್ತು ಗಾಂಧೀಜಿನಾಗ್ಲಿ ರಾಮನಾಗ್ಲಿ ಖಂಡಿತವಾಗ್ಲೂ ಅವತ್ತಿನಿಂದ ವಿರೋಧ ಮಾಡ್ಕೊಂಡ್ ಬಂದವರೇ ಕಾಂಗ್ರೆಸ್ನವರು. ಇವತ್ತು ನಾವೇನು ರಾಹುಲ್ ಗಾಂಧಿ ಆಗ್ಲಿ ರಾಜೀವ್ ಗಾಂಧಿ ಆಗ್ಲಿ ಗಾಂಧಿ ಕುಟುಂಬದಿಂದ ಹುಟ್ಟಿದವರಲ್ಲ, ಗಾಂಧಿ ಹೆಸರನ್ನ ಬಳಸ್ಕೊಂಡು ಇವತ್ತು ರಾಜಕಾರಣಕ್ಕೋಸ್ಕರ ಇಡೀ ದೇಶದಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಅವ್ರ ಮನೇನ ಅವ್ರ ಕುಟುಂಬನ ಅವ್ರ ಜೋಬನ್ನ ಗಟ್ಟಿ ಮಾಡಕ್ಕೋಸ್ಕರ ಬಳಸ್ಕೊಂತ ಇದಾರೆ ಬಿಟ್ರೆ ಬಟ್ ನಿಜವಾದ ಗಾಂಧಿ ತತ್ವನ ಅಳವಡಿಸ್ತಾ ಇರ್ತಕ್ಕಂಥದ್ದು ಇವತ್ತು ಮೋದಿ ಅವರ ನೇತೃತ್ವದಲ್ಲಿ ಇವತ್ತು ಕಟ್ಟ ಕಡೆಯ ಒಬ್ಬ ವ್ಯಕ್ತಿಗೆ ಇದರ ಫಲಾನುಭವಿ ಆಗ್ಬೇಕು, ಯಾರು ನಿಜವಾದ ಶ್ರಮಪಟ್ಟು ಮಾಡುವಂತವ್ರಿಗೆ ಅನುಕೂಲ ಆಗ್ಬೇಕು ಅಂತ ತಂದಿರ್ತಕ್ಕಂಥ ಯೋಜನೆ ಇವತ್ತು ರಾಹುಲ್ ಗಾಂಧಿ ಇರ್ಬೋದು. ಅದರಿಂದ ಹೆಚ್ಚಿನದಾಗಿ ಇವತ್ತು ಯಾರು ಇಡೀ ದೇಶದಲ್ಲಿ ಎಲ್ಲಿ ಕಾಂಗ್ರೆಸ್ ಆಡಳಿತಗಳು ಸರ್ಕಾರಗಳು ಇದಾವಲ್ಲ ಅಲ್ಲಿಂದ ವಿರೋಧ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ರಾಹುಲ್ ಗಾಂಧಿ ಅವರು ಏನು ಬಿಬಿಜಿ ರಾಮ್ಜಿ ಬಿಲ್ ಬಂದಿದ್ದು ಸುಮಾರು 1 ತಿಂಗಳು ಆಗ್ತಾ ಬಂತು ಮೇಡಮ್. ಇಲ್ಲಿವರೆಗೂ ಅವ್ರು ಪತ್ತೆನೇ ಇರಲಿಲ್ಲ. ಈ ಸಿದ್ದರಾಮಯ್ಯನವರು ಇಲ್ಲಿ ನಾವು ಅಧಿಕಾರಕ್ಕೆ ಬಂದಿದ್ದೀವಿ 136 ಸೀಟ್ ಬಂದಿದೆ, ಒಂದೇ ಒಂದು ಉದ್ದೇಶ ಇಟ್ಕೊಂಡು ಈ ಬಿಲ್ ಅನ್ನ ವಿರೋಧ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಸೊ ನೀವು ಈ ಯೋಜನೆಯನ್ನ ಯಾಕೆ ಅಪೋಸ್ ಮಾಡ್ತಾ ಇದ್ದೀರಾ? ನಾವು ಇದನ್ನ ಅಪೋಸ್ ಮಾಡ್ತಾ ಇಲ್ಲ. ಅಂದ್ರೆ ನೀವು ಕಾಂಗ್ರೆಸ್ನವರು ಅಪೋಸ್ ಮಾಡ್ತಾ ಇರೋದನ್ನ ನೀವು ಯಾಕೆ, ಲೈಕ್ ಇವಾಗ ಮನ್ರೇಗಾ ಅಂತ ಇತ್ತು, ಇವಾಗ ಸರ್ ಕೂಡ ಹೇಳಿದ್ರು ರಾಮ ಅನ್ನುವಂತ ಹೆಸರು ಅಂತ ಇವರು ಬದಲಾವಣೆ ಮಾಡ್ತಿರುವಂತದ್ದು ಅಂತ ಕಾಂಗ್ರೆಸ್ನವರು ಹೇಳ್ತಾ ಇರುವಂತದ್ದು, ಒಪ್ಕೋತೀರಾ? ಇಲ್ಲ, ಇದು ತಪ್ಪು ತಿಳುವಳಿಕೆಯನ್ನ ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ನವರು ಈ ರಾಜ್ಯಕ್ಕೆ ಮತ್ತು ದೇಶಕ್ಕೆ ನೀಡ್ತಾ ಇದ್ದಾರೆ. ನೋಡಿ, ರಾಜ್ಯ ಸರ್ಕಾರ ವೈಫಲ್ಯಗಳ ಒಂದು ಸರಮಾಲೆಯನ್ನು ಹೊತ್ಕೊಂಡು ತಿರುಗ್ತಾ ಇದೆ. ಬಹುಶಃ ನೀವು ಕಳೆದ 2.5 ವರ್ಷಗಳಿಂದ ರಾಜ್ಯ ಸರ್ಕಾರದಲ್ಲಿ ಹಣ ಇಲ್ಲ, ದಿವಾಳಿಯಾಗಿದೆ. 5 ಗ್ಯಾರಂಟಿಗಳನ್ನು ಈ ರಾಜ್ಯದ ಜನಕ್ಕೆ ಕೊಟ್ಟು ಈ ಸರ್ಕಾರದಲ್ಲಿ ಆರ್ಥಿಕ ಉತ್ಪನ್ನನೇ ಇಲ್ಲ. ಪ್ರತಿ ವರ್ಷ 60,000 ಕೋಟಿ ಗ್ಯಾರಂಟಿಗೆ ಖರ್ಚು ಮಾಡ್ತಾ ಇದ್ದಾರೆ. ಯಾವುದೋ ಒಂದು ಈ ಕಾರ್ಯಕ್ರಮ ಸೆಂಟ್ರಲ್ ಗೌರ್ಮೆಂಟ್ ಯೋಜನೆ ತುಂಬ ಭಾಳ ಚೆನ್ನಾಗಿರುವಂಥ ಈ ಕಾರ್ಯಕ್ರಮನ ಅನುಷ್ಠಾನ ಮಾಡಲಿಕ್ಕೆ ಇವ್ರದ್ದು ದುಡ್ಡಿಲ್ಲ ಅಂತೇಳಿ ಈಗ ಸದನದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಇನ್ನು ಹೊರಗಡೆ ಚರ್ಚೆ ಮಾಡ್ತೀವಿ ಅಂತಂದರು. ಅಷ್ಟೇ ಅಲ್ಲ, ನಮ್ಮ ಸ್ನೇಹಿತರು ಹೇಳಿದಂಥ ಸಂದರ್ಭದಲ್ಲಿ ಇದು ಏನು ಯೋಜನೆ ಬದಲಾಗಿಲ್ಲ, ಹೆಸರು ಒಂದಷ್ಟು ಬದಲಾಗಿದೆ ಬಿಟ್ರೆ ಹೆಸರು ಬದಲಾಗಿದೆ. ಆದರೆ ಹೇಳ್ತೀನಿ, ಅದನ್ನು ವಿಸ್ತೃತ ಚರ್ಚೆ ಮಾಡ್ತೀನಿ. ಹಾಗಾಗಿ ಕಾಂಗ್ರೆಸ್ ಈ ಸರ್ಕಾರ ಈ ಸಂದರ್ಭದಲ್ಲಿ ಈ ಸೆಷನ್ನಲ್ಲಿ ನಡೀಬೇಕಾದಂಥ ಅಭಿವೃದ್ಧಿ ಕೆಲಸಗಳನ್ನ ವಿಚಾರವಾಗಿ ರಾಜ್ಯದ ಸಮಸ್ಯೆಗಳ ಬಗ್ಗೆ, ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡದೆ ಕೇವಲ ಇದ್ಯಾವುದೋ ಒಂದು ಸಣ್ಣ ಒಂದು ವಿಚಾರ ಇಟ್ಕೊಂಡು ಇಡೀ ರಾಜ್ಯದ ಜನರ ದಿಕ್ ತಪ್ಪಿಸ್ತಾ ಇದೆ. ನೋಡಿ ಮೇಡಮ್, ಇದು ಸ್ನೇಹಿತರು ಹೇಳಿದ್ರು ವಿಬಿಜಿ ರಾಮ್ಜಿ ಅಂತಂದ್ರೆ ಅದು ಒಂದು ಶಾರ್ಟ್ ಫಾರ್ಮ್ ಅಲ್ಲಿ ರಾಮ್ ಜಿ ಅಂತ ಬರ್ತದಷ್ಟೇ. ಇವರು ಧರ್ಮಾಧಾರಿತ ರಾಜಕಾರಣಕ್ಕೆ ಎತ್ತಿದ ಕೈ ಕಾಂಗ್ರೆಸ್ನವರು. ಏನಂತ ಇಲ್ಲಿ ರಾಮನ್ ಇಟ್ಕೊಂಡ್ಬಿಟ್ಟಿದ್ದಾರೆ ಬಿಜೆಪಿ ಅವರು, ಸೆಂಟ್ರಲ್ ಗವರ್ಮೆಂಟ್ ಅವರು ರಾಮನ್ ತಗೊಂಡು ಬಂದು ಈ ಯೋಜನೆ ಇಟ್ಕೊಂಡಿದ್ದಾರೆ ಅಂತ ಹೇಳಿ ತಪ್ಪು ಗ್ರಹಿಕೆ ಮುಖಾಂತರವಾಗಿ ಇವರು ಈಗ ಏನ್ ಮಾಡ್ತಾ ಇದ್ದಾರೆ, ಇದನ್ನು ವಿರೋಧಿಸ್ತಾ ಇದ್ದಾರೆ. ನೋಡಿ, ಮುಂಚೆ ಎಷ್ಟಿತ್ತು ಅಂತಂದ್ರೆ 90% ಇಂಟು 10% ಇತ್ತು ಅನುಪಾತದಲ್ಲಿ. ಅವ್ರು 90% ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಕೊಡ್ತಿತ್ತು, 10% ಇದು ರಾಜ್ಯ ಸರ್ಕಾರ ಕೊಡ್ತಿತ್ತು. ಈಗೇನ್ ಮಾಡ್ತು, ಹೊಸ ಕಾಯ್ದೆ ಪ್ರಕಾರ 60-40 ಆಗಿದೆ. ರಾಜ್ಯ ಸರ್ಕಾರ ಏನು 40% ನಾನು ಕೊಡ್ಬೇಕಲ್ಲ ಈ ಯೋಜನೆಗೆ ರಾಜ್ಯದ ಹಣವನ್ನ ಅಂತ ಹೇಳಿ ಅದಕ್ಕೆ ವಿರೋಧ ಮಾಡ್ತಾ ಇದೆ. ಕಷ್ಟ ಆಗುತ್ತಲ್ವಾ ರಾಜ್ಯ ಸರ್ಕಾರಕ್ಕೆ ಅಂತ ಕೇಳಿ ಬರ್ತಾ ಇದೆ. ಏನಿಲ್ಲ, 36,000 ಕೋಟಿನ ಪ್ರತಿ ವರ್ಷ ಇವರು ಡೆಪಾಸಿಟ್ ಮಾಡಿದರೆ ಅದು ಸಹಜವಾಗಿ ಅದು ಅಭಿವೃದ್ಧಿ ಕೆಲಸಗಳಾಗ್ತದೆ. ಒಂದು ಇವರೇನು ಅಂತಂದ್ರೆ ರಾಜ್ಯ ಸರ್ಕಾರದವರು ತೆರಿಗೆ ಹಣ ಕೊಡ್ತಾ ಇಲ್ಲ ನಮಗೆ ಇವ್ರ ಬಜೆಟ್ ನಲ್ಲಿ ಪ್ರತಿ ವರ್ಷ. ಹಾಗಾಗಿ ಇದನ್ನ ನಾವು ತುಂಬಕ್ ಆಗ್ತಾ ಇಲ್ಲ ಅಂತಾರೆ. ಬೇರೆ ಎಲ್ಲ ಯೋಜನೆಗಳಿಗೆ ಕೊಡಕೈತೆ ಏನ್ ಕೊಟ್ಟಿದ್ದಾರೆ, 60% ಈಗ 60,000 ಕೋಟಿನ ಗ್ಯಾರಂಟಿ ಕೊಡ್ತಾ ಇದ್ರು. ಕೊಡ್ಲಿ ಹೇಳಿ, ಇದನ್ನ 36,000 ಕೋಟಿ ಡೆಪಾಸಿಟ್ ಮಾಡ್ಲಿ ಪ್ರತಿ ವರ್ಷ. ಇದು ಗ್ರಾಮೀಣಾಭಿವೃದ್ಧಿ ಚಿಂತನೆ ಅಲ್ವಾ? ಮಹಾತ್ಮ ಗಾಂಧಿ ಕನ್ಸೇನ್ ಇವರೆಲ್ಲ ಮಹಾತ್ಮ ಗಾಂಧಿ ತಲೆ ಮೇಲೆ ಒತ್ಕೊಂಡು ಕುಣಿತಾರೆ. ಏನಂತ, ಮಹಾತ್ಮ ಗಾಂಧಿ ನಮ್ಮವರು ಪೇಟೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ರಾಷ್ಟ್ರಪಿತನ್ನ. ಏನಂತ, ಇದು ನಮ್ಮ ಕಾಂಗ್ರೆಸ್ ಆಸ್ತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮಹಾತ್ಮ ಗಾಂಧಿ ಹೆಸರು ಇಟ್ಕೊಳ್ಳಕ್ಕೆ ಮಾತ್ರ ಬೇಕು ಇವರು, ಅದು ಅನುದಾನ ಕೊಡಕ್ ರೆಡಿಲ್ಲ. ಎಂತ ಮೂರ್ಖತನದ ಮಾತಾಡ್ತಾರೆ ಅಂದ್ರೆ ಎಲ್ಲ ಗ್ರಾಮ ಪಂಚಾಯತ್ಗಳಿಗೆ ಮಹಾತ್ಮ ಗಾಂಧಿ ಹೆಸರಿಡಬೇಕು ಅಂತ ಹೊರಟಿದ್ದಾರೆ. ಯಾಕೆಂದ್ರೆ ಇಲ್ಲಿ ರಾಮ್ಜಿ ಅಂತ ಇದೆ ಅಂತ ಅಲ್ಲ ಅಂತ ಹೇಳಿ. ಅದಾಯ್ತು, 100ರಿಂದ 125 ದಿನ ಕೆಲಸದ ಒಂದು ದಿನಗಳು ಹೆಚ್ಚಿದೆ. ಜೊತೆಗೆ GPS 2 ಬಾರಿ GPS ಆಗುತ್ತೆ, ಬೆಳಿಗ್ಗೆ ಮತ್ತು ಸಂಜೆ. ಇಲ್ಲಿ ಯಾವುದೇ ರೀತಿಯಂತ ಮೋಸ ಆಗಲ್ಲ, ಇಲ್ಲಿ ಅನ್ಯಾಯಗಳು ನಡೆಯೋದಿಲ್ಲ. ನಮ್ಮ ಸ್ನೇಹಿತರು ಹೇಳಿದಂಥ ಸಂದರ್ಭದಲ್ಲಿ ಇಲ್ಲಿ ನೀವು ಬಹುಶಃ ನೋಡಿದ ಕರ್ನಾಟಕದಲ್ಲಿ, ಕೆಲವು ಉತ್ತರ ಕರ್ನಾಟಕದ ಭಾಗದಲ್ಲಿ ಈ ಕಾರ್ಯಕ್ರಮದಲ್ಲಿ ಗಂಡಸರಿಗೆ ಹೆಂಗಸರು ಈ ಥರ ಡ್ರೆಸ್ ಮಾಡಿ ಫೋಟೋ ಓಡಿಸಿ ನಕಲಿ ಬಿಲ್ಗಳು ತೊಗೊಳ್ತಿದ್ರು. ಇಷ್ಟೇ ಅಲ್ಲದೆ 5,000 ಕೋಟಿ ಕರ್ನಾಟಕದಲ್ಲಿ ಇದು ಮಿಸ್ಅಪ್ರೋಪ್ರಿಯೇಷನ್ ಆಗಿದೆ ಅಂತ ಹೇಳಿ ಕರ್ನಾಟಕ ಸರ್ಕಾರ ಅಂಕಿಅಂಶಗಳು ಸಹ ವರದಿ ಮಾಡಿದೆ. ಹೀಗಾಗಿ ಇವ್ರಿಗೆ 60 ದಿನ
ರಜೆ ಕೊಟ್ಟಿದ್ದಾರೆ ಯಾರಿಗೆ, ಕೂಲಿ ಕಾರ್ಮಿಕರಿಗೆ. ಏನಕ್ಕೆ ಅಂತಂದ್ರೆ ಅವರು ಅವ್ರವ್ರ ಕೆಲಸಗಳನ್ನ ಮಾಡ್ಕೊಳ್ಳಿ ಅಂತ ಹೇಳಿ, ಕೃಷಿ ಮಾಡ್ಲಿ ಅಂತ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇದು ಈ ದೊಡ್ಡ ಚಿಂತನೆ ಅನ್ನೋದು 2047 ವಿಕಸಿತ ಭಾರತ ಚಿಂತನೆ ಆಗಿದೆ. ಇದು ಇವತ್ತದಲ್ಲ, ಈ ದೂರದೃಷ್ಟಿಯ ಚಿಂತನೆಯ ಈ ಒಂದು ಯೋಜನೆಯನ್ನ ಕಾಂಗ್ರೆಸ್ ಕೇವಲ ರಾಜಕೀಯಕ್ಕೋಸ್ಕರವಾಗಿ, ತನ್ನ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರವಾಗಿ ವಿರೋಧ ಮಾಡ್ತಾ ಇದೆ. ಆದ್ರೆ ನಿಜವಾಗ್ಲೂ ಇದು ದುರದೃಷ್ಟಕರವಾದಂತ ಸಂಗತಿ. ಹಾಗಾಗಿ ಕೇಂದ್ರ ಸರ್ಕಾರದ ಯೋಜನೆಯನ್ನ ರಾಜ್ಯ ಸರ್ಕಾರ ಓವರ್ ರೈಡ್ ಮಾಡಕ್ ಆಗೋದಿಲ್ಲ ಮೇಡಮ್. ಇದ್ದ ಆರ್ಟಿಕಲ್ 131 ಪ್ರಕಾರವಾಗಿ ಇಟ್ ಹ್ಯಾಸ್ ಟು ಬಿ ಇಂಪ್ಲಿಮೆಂಟ್ ಅಷ್ಟೇ. ಇದು ಏನೋ ನಿರ್ಣಯ ಮಾಡಿದ್ದಾರೆ, ಅಪ್ಪರ್ ಅಂಡ್ ಲೋಯರ್ ಹೌಸ್ ಅಲ್ಲಿ ಇದರಲ್ಲಿ ಬಿಫೋರ್ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗಿದೆ, ರಾಜ್ಯಪಾಲ ರಾಷ್ಟ್ರಪತಿಗಳ ಅಂಕಿತ ಆಗಿದೆ. ಇಂಥ ಸಂದರ್ಭದಲ್ಲಿ ದೇ ಶುಡ್ ಇಂಪ್ಲಿಮೆಂಟ್ ಆಸ್ ಇಟ್ ಈಸ್ ಅಷ್ಟು ಮಾಡ್ಬೇಕು ಹೊರತು ಈಗ ಇವ್ರನ್ನ ಕೊಡಕ್ ಬರೋದಿಲ್ಲ ಅಂತ ಹೇಳಕ್ ಬರೋದಿಲ್ಲ. ಹಾಗಾಗಿ ಇದು ಒಂದ್ ವೇಳೆ ಹಿಂಗ್ ಮಾಡಿದ್ರೆ ಇವರು ಇದು ಅಭಿವೃದ್ಧಿಯ ವಿಚಾರದಲ್ಲಿ, ದೇಶದ ಅಭಿವೃದ್ಧಿಯ ವಿಚಾರದಲ್ಲಿ ಕುಂಠಿತ ಆಗುತ್ತೆ ಅನ್ನೋದು ನಮ್ಮ ಪಕ್ಷದ ಅಭಿಪ್ರಾಯ ಮೇಡಮ್. ಎಸ್ ಮಂಜುನಾಥ್ ಸರ್, ಮೊದಲಿಗೆ ಕ್ಷಮೆ ಇರಲಿ ಹೆಸರು ತಪ್ಪಾಗಿ ಹೇಳಿದ್ದಕ್ಕೆ. ಸೊ ಇವಾಗ ನೀವು ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಇದಾಗ್ಲೇ ಅಂಕಿತ ಆಗೋಗಿದೆ, ರಾಷ್ಟ್ರಪತಿಗಳ ಸಹಿ ಕೂಡ ಆಗಿದೆ, ನೀವ್ ಹೇಳ್ತಾ ಇದ್ದೀರಾ ಮರುಸ್ಥಾಪನೆ ಆಗ್ಲಿ ಅಂತ. ಯಾಕೆ ವಿರೋಧ ವ್ಯಕ್ತವಾಗ್ತಾ ಇದೆ? ಅಂತದ್ದೇನು ಬದಲಾವಣೆ ಆಗಿದೆ ಇವ್ರ ಯೋಜನೆಯಿಂದ? ರಿಪೀಲ್ ಮಾಡಿಬಿಟ್ಟು ಅದನ್ನ ರದ್ದುಪಡಿಸಿ ವಿಬಿಜಿ ರಾಮ್ಜಿ ಮಾಡಿರ್ತಕ್ಕಂಥದ್ದು ಇಡೀ ದೇಶದ ಗ್ರಾಮೀಣ ಪ್ರದೇಶದ ನಿರುದ್ಯೋಗಿಗಳಿಗೆ, ಮಹಿಳೆಯರಿಗೆ, OBC ವರ್ಗದವರಿಗೆ, SC ST ಅವರಿಗೆ ಮಾಡಿರ್ತಕ್ಕಂಥ ಘೋರ ಅನ್ಯಾಯ ಅಂತ ನಾನು ಹೇಳ್ತೀನಿ. ಅಂಕಿ ಅಂಶ ಪ್ರಕಾರ ಕೊಡ್ತೀನಿ. ಇವತ್ತು ಉದ್ಯೋಗವನ್ನ ಆರಿಸಿ ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಕ್ಕೆ ಬರ್ತಕ್ಕಂಥದ್ದನ್ನ ಲೀಗಲ್ ರೈಟ್ ಆಗಿ ಒಬ್ಬ ನಿರುದ್ಯೋಗ ಯುವಕ ಸೆಕ್ಷನ್ 5 ಪ್ರಕಾರ, ನಿರುದ್ಯೋಗ ಯುವಕ ಯುವತಿ ಯಾರಾದ್ರೂ ಕೂಡ ಸೆಕ್ಷನ್ 5 ಪ್ರಕಾರ ಗ್ರಾಮ ಪಂಚಾಯತಿಗೆ ಅರ್ಜಿಯನ್ನ ಕೊಟ್ರೆ 100 days ಗ್ಯಾರಂಟಿ ವರ್ಕ್ ಅನ್ನ ಗ್ರಾಮ ಪಂಚಾಯತಿ ರೆಸ್ಪಾನ್ಸಿಬಿಲಿಟೀಸ್ ಇತ್ತು. ಗ್ರಾಮ ಪಂಚಾಯತಿ ಕಂಪ್ಲೇಂಟ್ ಮಾಡ್ತಿದ್ದಾರೆ, ಅದಕ್ಕೆ ಬರ್ತೀನಿ ನೋಡಿ, ಅದಕ್ಕೆ ಬರ್ತೀನಿ ನಾನು. ಗ್ರಾಮ ಪಂಚಾಯತಿ ಅವರ ಲೀಗಲ್ ರೆಸ್ಪಾನ್ಸಿಬಿಲಿಟಿ ಇತ್ತು. ಅವರು ಕೋರ್ಟಿಗೆ ಹೋಗಿ ಕೇಳ್ಬೋದಿತ್ತು. ಉದ್ಯೋಗ ಮಾಡ್ಲಿಲ್ಲ ಅಂದ್ರೂ ಕೂಡ ಅವ್ರ ಅಕೌಂಟಿಗೆ DBT ಅವತ್ತೂ ಇತ್ತು ಕೂಡ. DBT ಇವತ್ತು ಬಂದಿರತಕ್ಕಂಥದ್ದಲ್ಲ. ಹಾಗಾಗಿ ಗ್ರಾಮೀಣ ಪ್ರದೇಶದ ನಿರುದ್ಯೋಗದವರಿಗೆ, ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ಮಾರಕವಾಗಿರ್ತಕ್ಕಂಥ ವಿಬಿಜಿ ರಾಮ್. ಏನು ಕಾನ್ಸೆಪ್ಟ್, ಏನು ಮನ್ರೇಗಾ ಕಾನ್ಸೆಪ್ಟ್ ಅಂದ್ರೆ, ಗಾಂಧೀಜಿಯವರ ಮಹೋದ್ದೇಶವಾದಂತ ಉದ್ದೇಶ ಅಧಿಕಾರವನ್ನ ವಿಕೇಂದ್ರೀಕರಿಸತಕ್ಕಂಥದ್ದು. ಅಧಿಕಾರ ಇವತ್ತು ನನಗೆ ಡೆಮೋಕ್ರಸಿನಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧಿಕಾರ ಎಲ್ಲರಿಗೂ ಬರ್ತಕ್ಕಂಥದ್ದು. ಇವತ್ತು ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ, ಗ್ರಾಮ ಸಭೆಗಳಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ನನ್ನ ಗ್ರಾಮೀಣ ಪ್ರದೇಶದ ಮನೆಯಲ್ಲಿ, ನನ್ನ ಗ್ರಾಮೀಣ ಪ್ರದೇಶದ ಬೀದಿನಲ್ಲಿ, ನನ್ನ ಹಳ್ಳಿನಲ್ಲಿ ಏನಾದರೂ ಕುಂಟಿತ್ತು ಕೂಡ, ಕಿಂಚಿತ್ತು ಕೂಡ ಒಂದು ಸೊಳ್ಳೆ ಆಯ್ತು, ಆ ಸೊಳ್ಳೆಯಿಂದ ಸಾಂಕ್ರಾಮಿಕ ರೋಗ ಬಂತು, ಒಂದು ಚರಂಡಿ ಅವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥದ್ದು. ಅವಾಗ ನಾನು ಗ್ರಾಮ ಸಭೆಗೆ ಹೋಗಿ ನೋಡಿ, ನನ್ನ ಗ್ರಾಮೀಣ ಸರ್ ಬರ್ತೀನಿ ಸರ್, ನೀವು ಮಾಡೋ ಟೈಮಲ್ಲಿ ಸರ್, ನೀವು ಮಾಡೋ ಟೈಮ್ ಸರ್, ನೀವು ಇಂಡಿಯಾ ಸರ್ ನೀವು ಮಾಡೋ ಟೈಮಲ್ಲಿ ನಾನು ದಡ್ಡಾಗಿರ್ಲಿಲ್ಲ ಸರ್, ನೀವು ಮಾತಾಡೋ ಟೈಮಲ್ಲಿ ದಡ್ಡಾಗಿರ್ಲಿಲ್ಲ ನಾನು. ಬ್ರದರ್ ಸರ್, ಬ್ರದರ್ ನೀವು ಮಾತಾಡೋ ಟೈಮಲ್ಲಿ ಇವ್ರು ಮಾತ್ರ ಬುದ್ಧಿವಂತರು, ನಾನು ದಡ್ಡನ ಸರ್? ಬ್ರದರ್ ನೀವು ಬುದ್ಧಿವಂತ ಸರ್, ಅವತ್ತು ಸರ್ ನೀವು ಸರ್ ಮೇಡಮ್ ನಾನು ಎದ್ದೋಗ್ತೀನಿ ಅಷ್ಟೇ. ನಾನು ಮಾತಾಡಿದ್ದೀನ ಮೇಡಮ್, ನಾನು ಮಾತಾಡಿದ್ದೀನಿ ಅವಾಗ. ನೋಡಿ ಈ ನಡತೆ ಬಿಜೆಪಿ. ಸತ್ಯ ಹೇಳಕ್ ಬಂದ್ರೆ ಸಹಿಸಲಾಗಿರ್ತಕ್ಕಂಥದ್ದು ಬಿಜೆಪಿ. ಇವ್ರು ಮಾತಾಡೋ ಟೈಮಲ್ಲ ಸೈಲೆಂಟ್ ಇದ್ದಾನೆ. ಇವ್ರು ಆಯ್ತಲ್ಲ ಸತ್ಯ ಅಂತ ನಾನು ಒಪ್ಕೊಂಡ. ಇವ್ರು ಮಾತಾಡೋ ಟೈಮಲ್ಲಿ ನಾವು ಬಂದಿಲ್ಲ. ಇವ್ರು ಮಾತಾಡೋ ಟೈಮಲ್ಲಿ ಬಂದಿಲ್ಲ. ನೋಡಿ ಈ ನಡತೆ ಇದೆಯಲ್ಲ, ಇದೇ ಬಿಜೆಪಿಯ ನಡತೆ, ಇದೇ ಬಿಜೆಪಿಯ ನಡತೆ. ಅವರು ಮೇಡಮ್ ನೋಡಿ ಸರ್, ನೀವು ಮಾತಾಡೋ ಟೈಮಲ್ಲಿ ಸರ್, ನೀವು ಮಾತಾಡೋ ಟೈಮಲ್ಲಿ ಸರ್, ನೀವು ಸುಳ್ಳು ಹೇಳಿದ್ರಲ್ಲ, ನಾವು ಬಂದ, ನೀವು ಸುಳ್ಳು ಹೇಳಿದ್ರೆ ನಾನು ಬಂದ. ನಿಮಗೆ ಸುಳ್ಳು ಜಗತ್ತಿಗೆ ಗೊತ್ತಿದೆ,
ನೋಡಿ ನಾನು ನೀವು ಹೇಳಿದ್ದಲ್ಲ ಸುಳ್ಳೆ. ನಾನು ಹೇಳ್ತೀನಿ ಕ್ಲಾರಿಫಿಕೇಶನ್ ಕೊಡಕ್ಕೆ ನಾನು ಹೇಳ್ತೀನಿ ಬಿಡಿ ಸರ್. ನೀವು ಕುತ್ಕೊಳ್ಳಿ, ಸತ್ಯ ಕೇಳಿ, ಸತ್ಯ ಕೇಳಿ. ಸತ್ಯ ಕೈ ಆಗುತ್ತಲ್ವಾ ಬಿಡಿ. ನಾನು ಬರ್ತೀನಿ ಸರ್, ನಾನು ಬರ್ತೀನಿ ನೋಡಿ. ಸತ್ಯ ನಾನು ಇವ್ರು ಮಾತಾಡಿದ್ರು, ಇಬ್ರು ನಮ್ಮ ಸ್ನೇಹಿತರು ಮಾತಾಡಿದ ಟೈಮಲ್ಲಿ ಎಂಟ್ರಿ ಆದ್ನಾ ನಾನು ಅವತ್ತು ನೋಡಿ. ಅವಾಗ ಈಗ ಡಿಬೇಟ್ ಅಲ್ಲ ನಾನು ಮಾತಾಡಿ ಅವ್ರು ಬೇಸಿಸ್ ನಾನು ಕಾಸಲ್ವಾ, ಇವ್ರು ಸುಳ್ಳು ಇರ್ಬೇಕಲ್ವಾ ನೋಡಿ. ನಾನ್ ಸತ್ಯ ನಿಮ್ ಸುಳ್ಳು ಅಂತ ನಾನು ಪ್ರೂವ್ ಮಾಡ್ತೀನಿ ಬಿಡಿ. ನೀವು ಸುಳ್ಳು ಅಂತ ಪ್ರೂವ್ ಮಾಡ್ತೀನಿ. ನೀವು ರೆಡಿ ಜನ ಮತ್ತೆ ಸುಮ್ಮನೆ ಹೇಳಿ, ನೀವು ಹೇಳಿ ನೀವು ಸುಳ್ಳು ಅಂತ ನಾನು ಹೇಳ್ತೀನಿ ಕೇಳಿ. ನೀವು ಬಿಡಿ ಮತ್ತೆ ಸುಮ್ಮನೆ ಕೇಳ್ರಿ, ಕೇಳ್ರಿ ನೀವು ಕೇಳ್ರಿ ಫಸ್ಟ್, ನೀವು ಕೇಳ್ರಿ ಫಸ್ಟ್. ನೀವು ಬಿಡ್ರಿ, ನೀವು ಸುಳ್ಳು ಅಂತ ನಾನು ಪ್ರೂವ್ ಮಾಡ್ತೀನಿ ಬಿಡ್ರಿ. ನೀವು ಕೇಳ್ರಿ, ಧೈರ್ಯ ಇದೆಯಾ? ಧೈರ್ಯ ಇದೆಯಾ ಕೇಳಕ್ಕೆ? ಧೈರ್ಯ ಇದೆಯಾ ನಿಮಗೆ? ಧೈರ್ಯ ಇದೆಯಾ ಕೇಳಿ. ನೀವು ಅಧೈರ್ಯ ಇದ್ರೆ ನೀವು ಅಧೈರ್ಯ ಇದ್ರೆ ಇಂಟರ್ಪ್ರಿಟ್ ಮಾಡಿ. ನಿಮಗೆ ಧೈರ್ಯ ಇದೆಯಾ? ನೀವು ಸುಳ್ಳು ಅಂತ ಕೇಳಕ್ ಧೈರ್ಯ ಇದೆಯಾ? ಬಿಡಿ ನಾನು ಕೇಳ್ತೀನಿ. ನೋಡಿ ನಾನು ಡಿಸ್ಟರ್ಬ್ ಮಾಡಿ ಇವರು ಮಾತಾಡೋ ಟೈಮಲ್ಲಿ ನಾನು ಸುಮ್ಮನಿದ್ದಲ್ವಾ? ಹೌದು, ಇವರು ಸುಮ್ಮನಿರ್ಬೇಕಲ್ವಾ? ಇಲ್ಲಿ 3 ಜನನು ಕೂಡ ಅರ್ಥ ನಿಮ್ಮ ಪಕ್ಷಗಳನ್ನ ಪ್ರತಿನಿಧಿಸ್ತಾ ಇದ್ದಾರೆ. ಅದನ್ನ ಗಮನದಲ್ಲಿ ಇಟ್ಕೊಂಡು ಒಬ್ರಿಗೆ ಅವಕಾಶ ಕೊಟ್ಟಾಗ ಮಾತ್ರ ಮಾತಾಡ್ಕೊಂಡಿದ್ರೆ ನಿಜವಾಗ್ಲೂ ಕೂಡ ಜನರಿಗೆ, ಜನಪ್ರತಿನಿಧಿಗಳಿಗೆ ಏನ್ ಮೆಸೇಜ್ ಇದೆ ಅದು ರೀಚ್ ಆಗುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅಷ್ಟನ್ನ ನಾವು ತಿಳ್ಕೊಳ್ಳಿ ಸಾಕು. ಹೇಳಿ. ಅಧಿಕಾರದ ವಿಕೇಂದ್ರೀಕರಣ ಇಡೀ ದೇಶದ ಎಲ್ಲರಿಗೂ ಕೂಡ ಅಧಿಕಾರ ಬರಬೇಕು. ಗ್ರಾಮೀಣ ಪ್ರದೇಶದಲ್ಲಿ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಅವನ ಅಧಿಕಾರವನ್ನು ಅವನೇ ಚಲಾಯಿಸಬೇಕು. ಇವತ್ತು ನನಗೆ ನನ್ನ ಹಳ್ಳಿನಲ್ಲಿ ಒಂದು ಜಾಲಿಗಿಡ ಬೆಳೆದಿದೆ. ನಾನು ಗ್ರಾಮೀಣ ಪ್ರದೇಶದಲ್ಲಿ ಬಂದಂತವನು. ನಾನು MNRG ಪ್ರೋಗ್ರಾಮ್ ಅಲ್ಲಿ ನಾನು ಒಬ್ಬ ಫಲಾನುಭವಿ, ನಮ್ಮ ಮನೆ ಕೂಡ ಫಲಾನುಭವಿ, ನನ್ನ ಹಳ್ಳಿ ಫಲಾನುಭವಿ. ನನ್ನ ಹಳ್ಳಿಗೂ ಗೊತ್ತಿದೆ ಅದ್ರ ಮಹತ್ವ ಏನಂತ ನನಗೆ ಗೊತ್ತಿದೆ. ನಾನು ಕೂಡ ನನ್ನ ವ್ಯವಸಾಯ ಮಾಡಿರ್ತಕ್ಕಂಥವನು. ನನಗೂ ಆ MNRG ಪ್ರೋಗ್ರಾಮ್ ಅಲ್ಲಿ ನಾನು ಬದಗಳನ್ನು ಕಟ್ಕೊಂಡ್ಬಿಟ್ಟು ನನ್ನ ಹೊಲಕ್ಕೆ ಏನು ಬೇಕಾಗುತ್ತೆ ಜಲಸಂಪನ್ಮೂಲವನ್ನು ನಾನು ಕೂಡ ಅಭಿವೃದ್ಧಿಪಡಿಸಿ ಇವತ್ತು ನಾನು ಪೈರು ಬೆಳೆದು ಇವತ್ತು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾ ಇದ್ದೀನಿ, ಕೇಂದ್ರ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾ ಇದ್ದೀನಿ. ನಾನೇನು ನನ್ನ ಜೀವನೋಪಾಯನ ಉಪಯೋಗಿಸ್ಕೊತಾ ಇದ್ದೀನಿ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಸ್ನೇಹಿತರು ಕೂಡ ಹೇಳ್ತಾ ಇದ್ರು, ಏನು ಇದು ಅವ್ಯವಹಾರ ಆಗ್ತಾ ಇದೆ, ಮಿಸ್ಅಪ್ರೋಪ್ರಿಯೇಷನ್ ಆಗಿತ್ತು, 5,000 ಕೋಟಿ ಮಿಸ್ಅಪ್ರೋಪ್ರಿಯೇಷನ್ ಆಯಿತು MNRG. ನೋಡಿ ಇದು ಕೂಡ ಇವತ್ತೇನು ಕೇಂದ್ರ ಸರ್ಕಾರ ಹೇಳ್ತಾ ಇದೆಯಲ್ಲ, ಇದು ಕೂಡ ಗ್ರಾಮೀಣ ಜನರಿಗೆ ಮಾಡಿರ್ತಕ್ಕಂಥ ಅವಮಾನ. ಅವರಿಗೆ ಧೈರ್ಯ ಇದ್ದಿದ್ರೆ ಅವ್ರು ಇನ್ವೆಸ್ಟಿಗೇಷನ್ ಮಾಡಬೇಕಿತ್ತು. ನೋಡಿ ಅದರಲ್ಲಿ ಏನಾದ್ರೂ ಆಕ್ಟ್ ಅಲ್ಲಿ ಡಿಫೆಕ್ಟ್ಸ್ ಇದ್ರೆ ಕ್ಯೂರ್ ಮಾಡಬೇಕಿತ್ತು. ಕ್ಯೂರ್ ಮಾಡೋದ್ರಲ್ಲಿ ಬದಲಾಗಿ ಇಡೀ ಸ್ಟ್ರಕ್ಚರ್ ಅನ್ನೇ ಚೇಂಜ್ ಮಾಡಿರ್ತಕ್ಕಂಥದ್ದು, ಇಡೀ ಉದ್ದೇಶನೇ ಚೇಂಜ್ ಮಾಡಿರ್ತಕ್ಕಂಥವ್ರು. ನೋಡಿ ಇನ್ವೆಸ್ಟಿಗೇಷನ್ ಮಾಡಿ ತಪ್ಪಿತಸ್ಥರಿಗೆ ಪನಿಷ್ಮೆಂಟ್ ಕೊಡ್ಬೋದಿತ್ತಲ್ಲ. ಯಾಕೆ ಕೇಂದ್ರ ಸರ್ಕಾರ ಬೇರೆ ಬೇರೆ ಏಜೆನ್ಸಿಗಳನ್ನೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಯೂಸ್ ಮಾಡ್ಕೊಂತ ಇದೆ. ಯಾವುದು ನಾನು ಒಬ್ಬ ಮಂಜುನಾಥ್ ಅನ್ನೋನು MNRG ಪ್ರೋಗ್ರಾಮ್ ಅಲ್ಲಿ ನಾನು ಧೈರ್ಯವಾಗಿ ಹೇಳ್ತಾ ಇದ್ದೀನಿ, ನಾನು ಫಲಾನುಭವಿ ಅಂತ. ನಾನು ತಪ್ಪಿದ್ರೆ ಇನ್ವೆಸ್ಟಿಗೇಷನ್ ಮಾಡಿ ನನಗೆ ರಿಕವರಿ ಮಾಡಿ ನನ್ನ ಜೈಲಿಗೆ ಕಳಿಸಿ. ಎಸ್ ಪಿನಲ್ ಪ್ರಾವಿಷನ್ ಇರ್ತಕ್ಕಂಥದ್ದು MNRG ನಲ್ಲಿ ಆಕ್ಟ್ ಅಲ್ಲಿ ಶಿಕ್ಷೆ ಇರ್ತಕ್ಕಂಥದ್ದು. ಒಂದು ಮೇಡಮ್ ಇನ್ನೊಂದು ಹೇಳ್ತಾ ಇದ್ರು, ಇತಿಹಾಸದ ಬಗ್ಗೆ ಮಾತಾಡ್ತಾ ಇದ್ರು ನಮ್ಮ ಬಿಜೆಪಿ ಸ್ನೇಹಿತರು ಕೂಡ. ಇದು 1970 ಬೇರೆ ಬೇರೆ ರೂಪದಲ್ಲಿ ತಗೊಳ್ತಾ ಇತ್ತು ಅಂತ ಹೇಳ್ತು. MNRG ಪ್ರೋಗ್ರಾಮ್ ಅನ್ನು ಮಾಡಿರ್ಬೇಕಾದ್ರೆ ಇಡೀ ಮಹಾರಾಷ್ಟ್ರ ಎಷ್ಟು ದೊಡ್ಡ ಎಕ್ಸಾಂಪಲ್ ಆಗಿತ್ತು ಅನ್ನೋದನ್ನ ಅವರು ಕೂಡ ಸ್ನೇಹಿತರಿಗೆ ಒಂದು ಅವಲೋಕನ ಮಾಡ್ಕೋಬೇಕಾಗ್ತದೆ. ಅದು ಇತಿಹಾಸದಲ್ಲಿ ಯಾವಾಗಲೂ ನೆಹರು ರೋಜ್ಗಾರ್ ಇತ್ತು, ಸೊ ವಾಜಪೇಯಿ ರೋಜ್ಗಾರ್ ಕಾರ್ಯಕ್ರಮ ಇತ್ತು, 1970 ರೋಜ್ಗಾರ್ ಇತ್ತು. ಇವು ಯಾವುದ್ರಲ್ಲೂ ಕೂಡ ಲೀಗಲ್ ರೈಟ್ ಆಗಿರಲಿಲ್ಲ ಅನ್ಎಂಪ್ಲಾಯ್ಮೆಂಟಿಗೆ. MNRG ನಲ್ಲಿ ಲೀಗಲ್ ಸ್ಯಾಂಕ್ಟಿಟಿ ಇತ್ತು ಆ ಕೇಸಲ್ಲಿ. ಅವ್ರಿಗೆ 100% ಉದ್ಯೋಗನ ಕೊಡ್ಲೇಬೇಕಿತ್ತು. ಹೌದು ಹೇಳ್ತಾ ಇದ್ರು 125 ಡೇಸ್ ನಾವು ಎನೌನ್ಸ್ ಮಾಡಿದೀವಿ, ಸೊ 100 ಡೇಸ್ ಇಂದ ಇಟ್ ಈಸ್ ಪ್ರೋಗ್ರಾಮ್ ಅಂತ ಹೇಳ್ತಾ ಇದ್ದೀನಿ. ಅಲ್ಲ ಅನುದಾನದ ಬಗ್ಗೆ ಒಂದು ನಾನು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಅನುದಾನದ ಬಗ್ಗೆ ಮಾತಾಡ್ತಾ ಇದ್ರು, ಇಲ್ಲ ನೀವು ಗ್ಯಾರಂಟಿ ಯೋಜನೆಗಳಿಗೆಲ್ಲ ನೀವು ಅಮೌಂಟ್ ಅನ್ನ ಯೂಸ್ ಮಾಡಿದೀರಾ, ಸೊ ಅದೇ ಅಮೌಂಟ್ ಅನ್ನ ಈಗ VBG ರಾಮ್ಗೆ ನೀವು ಇಟ್ಕೊಂಡಿದ್ರೆ ಸೊ ಇದು ವೆರಿ ಬೆನಿಫಿಟ್ ಪ್ರೋಗ್ರಾಮ್ ಆಗ್ತಾ ಇತ್ತು ಅಂತ ನಮ್ಮ ಇಬ್ರು ಕೂಡ ಸ್ನೇಹಿತರು ಹೇಳ್ತಾ ಇದ್ರು. ನೋಡಿ 60 ನಿಮ್ಗೆ ಗೊತ್ತಿದೆ, ಈಗ ಅವ್ರಿಗೂ ಕೂಡ ಗೊತ್ತಿದೆ 60-40 ರೇಷಿಯೋ ಇರ್ತಕ್ಕಂಥದ್ದು. ಅವಾಗ ಹೇಳ್ತಾ ಇದ್ರು ಇವರು 10% ಮಾತ್ರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಬಂದ್ ಮಾಡ್ತಾ ಇತ್ತು ಅಂತ. ಇಲ್ಲ, ಮೆಟೀರಿಯಲ್ ಕಾಸ್ಟ್ ಅಲ್ಲಿ 10%, ಅದು ಕೂಡ ಮೆಟೀರಿಯಲ್ ಕಾಸ್ಟ್ ಅಲ್ಲಿ 90% ಸ್ಟೇಟ್ ಗೌರ್ಮೆಂಟ್ ಕೊಡ್ತಾ ಇತ್ತು. 90% 10% ಮಾತ್ರ ಮೆಟೀರಿಯಲ್ ಕಾಸ್ಟ್ ಅನ್ನ ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು. ಪ್ರಾಜೆಕ್ಟ್ ಎಲ್ಲ ಸ್ಟೇಟ್ ಗೌರ್ಮೆಂಟೇ, ಬಟ್ 10% ಮೆಟೀರಿಯಲ್ ಕಾಸ್ಟ್ ಮಾತ್ರ ಅವ್ರು ಕೊಡ್ತಾ ಇದ್ದಿದ್ದು. ಹಾಗಾಗಿ ಎಂಟೈರ್ 99.9% ಕೂಡ
ಫಂಡ್ ಕೂಡ ರಾಜ್ಯ ಸರ್ಕಾರದೇ ಇರ್ತಕ್ಕಂಥದ್ದು. ಹಾಗಾಗಿ ಇವತ್ತು ರಾಮನ ಹೆಸರನ್ನ ಇವರು ಇರೋದ್ರಿಂದ ಅದನ್ನ ಇಡೀ ಅಪೋಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಕ್ಕಂಥದ್ದು. ಇಡೀ ಕಾಂಗ್ರೆಸ್ ಕೂಡ ರಾಮನ ಅನುಯಾಯಿಗಳೇ, ನಾನು ಕೂಡ ರಾಮನ ಅನುಯಾಯಿನೇ. ರಾಮ ಇವ್ರು ಹೇಳ್ತಾ ಇದ್ರು ಗಾಂಧಿ ಜನ ಇವ್ರು ಪೇಟೆಂಟ್ ತಗೊಂಡಿಲ್ಲ ಅಂತ. ಹಾಗಾದ್ರೆ ಅವರು ಕೂಡ ಒಂದು ಚಿಂತನೆ ಮಾಡ್ಕೊಳ್ಳಿ, ನಾವು ರಾಮನ ಪೇಟೆಂಟ್ ತಗೊಂಡಿದೀವಂತ. ರಾಮ ಅವ್ರಿಗೆ ಎಷ್ಟು ನಮಗೂ ಅಷ್ಟೇನೆ, ಗಾಂಧಿ ಅವ್ರಿಗೆ ಎಷ್ಟು ಅವ್ರಿಗೆ ಅಷ್ಟೇನೆ. ಅದಕ್ಕೆ ಹೇಳ್ತೀನಿ ನಾನು, ಅದಕ್ಕೆ ಬರ್ತೀನಿ ನಾನು. ಮಾತಾಡಿ ಸರ್, ನೀವು ಮಾತಾಡಿ. ಅಲ್ಲ, ರಾಮನ ಬಗ್ಗೆ ಕಾಂಗ್ರೆಸ್ ಎಷ್ಟು ಗೌರವ ಇಟ್ಕೊಂಡಿದೆ, ರಾಮ ಮಂದಿರದ ಬಗ್ಗೆ ಎಷ್ಟು ಗೌರವ ಇಟ್ಕೊಂಡಿದೆ. ಈ ಸನಾತನ ಈಗ ರಾಮ ಅಂದಿದ್ಕೆ ಹೇಳ್ತೀನಿ, ಈಗ ರಾಮ ಅನ್ನೋದು ಒಂದು ಹೆಸರು ಬದಲಾಗಿದೆ, ಇದು ಇಂಗ್ಲಿಷ್ ನಲ್ಲಿ ಅಬ್ರಿವೇಷನ್ ಅಷ್ಟೇ. ಅದಕ್ಕೆ ದೊಡ್ಡ ಇದನ್ನ ಮಾಡುವಂತ ಅವಶ್ಯಕತೆ ಇರಲಿಲ್ಲ. ಮೇಡಮ್ ಅಲ್ಲಿ ನೋಡಿ, ಇವ್ರು ಹೇಳ್ತಾರೆ ಎಲ್ಲ ಹಕ್ಕುಗಳನ್ನ ಕಿತ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿ. ನಾನೊಂದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಪ್ರೆಸಿಡೆಂಟ್, ಬಹುಶಃ ನಮ್ಮ ಸ್ನೇಹಿತರಿಗೆ ಗೊತ್ತಿದೆ. ಅಲ್ಲಿ ಯಾವ ಬದಲಾವಣೆಗಳು, ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆಯಲ್ಲಿ ಒಂದು ನಾಳಿಕೆರೆ ಅಂತ ಹೇಳಿ ಒಂದು ಸಣ್ಣ ಪಂಚಾಯತಿ ಅಧ್ಯಕ್ಷ ನಾನು ಮೇಡಮ್. ಅಲ್ಲಿ ಸಹ ಈಗ ಮೊನ್ನೆ ನಾವೊಂದು 26ನೇ ತಾರೀಕು ಜನವರಿ 26ನೇ ತಾರೀಕು ಒಂದು ಸಭೆ ಮಾಡಿದ್ರು. ಅಂದ್ರೆ ಸಂಘ ಸಂಸ್ಥೆಗಳ ಮೂಲಕ ಈ ಯೋಜನೆಯನ್ನ ಅನುಷ್ಠಾನ ಮಾಡ್ಲಿಕ್ಕೆ ತೊಂದರೆ ಇದೆ ಅಂತ ಯಾರು ಅಡ್ಡಿಪಡಿಸಿಲ್ಲ. ಅದೇ ನಾನು ಕೇಳೋಣ ಅನ್ಕೊಂಡೆ, ಯಾರಾದ್ರೂ ಸಾರ್ವಜನಿಕರು ಹೋಗ್ಬಿಟ್ಟು ಸಮಸ್ಯೆ ಆಗ್ತಿದೆ ಅಂತ ಕಂಪ್ಲೇಂಟ್ ಮಾಡಿದಾರ? ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವ ಪಂಚಾಯತಿಗೆ ಬಂದು ಈ ಸಮಸ್ಯೆ ಆಗಿದೆ ಅಂತ ಹೇಳಿ ಯಾವ ಒಬ್ಬ ಕೂಲಿ ಕಾರ್ಮಿಕರು ಹೇಳಿಲ್ಲ. ಒಪ್ಕೋತೀರಾ ಸರ್, ನೀವು ಒಪ್ಕೋತೀರಾ? ಯಾರಾದ್ರೂ ಹೋಗಿ ಕಂಪ್ಲೇಂಟ್ ಮಾಡಿದಾರ ಸಾರ್ವಜನಿಕರಿಗೆ? ಅಲ್ಲ, ವಿಬಿಜಿ ರಾಮ್ ಬಗ್ಗೆ, ವಿಬಿಜಿ ರಾಮ್ ಬರ್ತೀನಿ. ಅಲ್ಲ, ಬ್ರದರ್ ಮಾತಾಡಿ, ನಾನು ಕ್ಲಾರಿಫಿಕೇಶನ್ ನಾನು ಇಂಟರ್ಪ್ರಿಟ್ ಮಾಡಲ್ಲ. ಪ್ಲೀಸ್ ನಾನು ನಿಮಗೆ ಅಧಿಕೃತವಾಗಿ ಹೇಳ್ತಾ ಇದ್ದೀನಿ, ಇದನ್ನ ಇಂಪ್ಲಿಮೆಂಟ್ ಆಯ್ತು, ಅಧಿಕೃತ ಇಂಪ್ಲಿಮೆಂಟ್ ಆಗಿ ಇದನ್ನ ಕೇಂದ್ರ ಸರ್ಕಾರಕ್ಕೆ ಒಂದು ಕಳಿಸ್ಕೊಟ್ಟಿದ್ದಾರೆ. ಹೌದು, ಯಾವುದೇ ತಕರಾರುಗಳಿಲ್ಲ, ಆಕ್ಷೇಪಣೆಗಳಿಲ್ಲ. ಅಂದ್ಮೇಲೆ ವೈ ದ ಗವರ್ಮೆಂಟ್ ಏನೋ ಇದ್ರ ಬಗ್ಗೆ ಒಂದು ನಿರ್ಣಯವನ್ನ ಮಾಡಬೇಕಾಗಿತ್ತು ರಾಜ್ಯ ಸರ್ಕಾರ ಅಂದ್ರೆ ಇದರಲ್ಲಿ ಸದನದಲ್ಲಿ. ಅದು ಬಹಳ ಮುಖ್ಯ ವಿಚಾರ. ಇದು ಸಾರ್ವಜನಿಕರೇ ಒಪ್ಕೊಂಡಿದ್ದಾರೆ, ಜನಸಾಮಾನ್ಯರು ಒಪ್ಕೊಂಡಿದ್ದಾರೆ. ಇದು ಕಾಂಗ್ರೆಸ್ ಅವರಿಗೆ ಮಾತ್ರ ರಾಜಕೀಯ ಮಾಡಕ್ಕೆ ಇದೊಂದು ಜಿ ರಾಮ್ಜಿ ಬೇಕಷ್ಟೇ. ಇಷ್ಟೊಂದು ಕೋಲಾಹಲ ಮಾಡುವಂತ ಅವಶ್ಯಕತೆ ಇರಲಿಲ್ಲ. ರಾಜ್ಯಪಾಲರ ಮುಖಾಂತರ ಇದನ್ನು ಹೇಳ್ಸಕೊಟ್ರು. ಅದು ರಾಜ್ಯಪಾಲರು ತಮ್ಮ ವಂದನಾ ನಿರ್ಣಯದಲ್ಲಿ ಅಥವಾ ಜಂಟಿ ಅಧಿವೇಶನದಲ್ಲಿ ಸಹ ಈ ವಿಚಾರವನ್ನ ಔಪಚಾರಿಕವಾಗಿ ಮಾತಾಡಿ ತಮ್ಮ ಕರ್ತವ್ಯವನ್ನ ಮಾಡಿದ್ರು. ಇವ್ರು ಏನ್ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದವರು? ಈ ರಾಜ್ಯದಲ್ಲಿ ಅನೇಕ ಆಡಳಿತ ವೈಫಲ್ಯಗಳು ನಡೀತಾವೆ. ಇವ್ ನೋಡಿ, ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗೆಲ್ಲ ಒಂದೊಂದಲ್ಲ ಒಂದು ಡಿಬೇಟ್ ಮಾಡೋದು. ಧರ್ಮಸ್ಥಳ ಆಯ್ತು, ಅಲ್ಲಿ ಭಾನು ಮಸ್ತಾಕ್ ಗಲಾಟೆ ಆಯ್ತು ದಸರಾ ಉದ್ಘಾಟನೆಗೆ. ಅದಾದ್ಮೇಲೆ ಎಂಥದ್ದು ಎಂಥದ್ದು ಜನಜಾತಿ ಗಣತಿ ಆಯ್ತು. ಅದಾದ್ಮೇಲೆ ಬಳ್ಳಾರಿ ಗಲಾಟೆ ಆಯ್ತು. ಅದಾದ್ಮೇಲೆ ಇದು ಯಾವುದೋ ದೊಡ್ಡಬಳ್ಳಾಪುರದಲ್ಲಿ ಒಬ್ಬ ಸರ್ಕಾರಿ ಅಧಿಕಾರಿಗೆ ಧಮಕಿ ಹಾಕಿದ್ದಾಯ್ತು. ಇಲ್ಲಿ ಮಾಡಬೇಕಾದಂತ ಕೆಲಸಗಳು ಬಹಳಷ್ಟೇ. ಗುಂಡಿ ಮುಚ್ಚಿಲ್ಲ ಅಂತ ಹೇಳಿ ಅನೇಕ ಆರೋಪಗಳಿದಾವೆ. ಆಮೇಲೆ ನೌಕರಿಗೆ ದುಡ್ಡು ಕೊಡಕ್ಕೆ ಸರ್ಕಾರದ ದುಡ್ಡಿಲ್ಲ. ಟೋಟಲಿ ದಿವಾಳಿ ಆಗಿರುವಂತ ಸರ್ಕಾರ, ಖಜಾನೆ ಖಾಲಿ ಆಗಿದೆ ಅಂತ ಹೇಳಿ ಬಿಜೆಪಿ ಮತ್ತೆ ನಾವು JDS ಇದು ಮಾಡ್ತಾ ಇದ್ದೀವಿ. ಜೊತೆಗೆ ಈ ಸರ್ಕಾರ ಹಗರಣಗಳ ಸರ್ಕಾರ ಆಗಿದೆ. ಬಹುಶಃ ನೀವು ಸ್ಟಾರ್ಟಿಂಗ್ ಇಂದ ನೋಡ್ತಾ ಇದ್ರಿ, ಇದು ಮೂಡ ಹಗರಣ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ಬೋವಿ ಹಗರಣ ಇರ್ಬೋದು, ಆಮೇಲೆ ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಅವರ ಸಂಸ್ಥೆಗೋಸ್ಕರ ಇಟ್ಟಂತ ಹಣವನ್ನ ದುರುಪಯೋಗ ಪಡಿಸ್ಕೊಂಡಿರುವಂತ ಹಗರಣಗಳಿರ್ಬೋದು. ಇದೇನು ಮಾಡ್ತದೆ ಅಂತಂದ್ರೆ, ತಾನೇ ಒಂದು SIT ಮಾಡ್ಕೊಳ್ಳೋದು, ಕ್ಲೀನ್ ಚಿಟ್ ಕೊಟ್ಬಿಡೋದು. ಇದೆಂತ ಸರ್ಕಾರ ಅಂದ್ರೆ ಈಗ ಒಂದು ಪ್ರಶ್ನೆ ಕೇಳ್ತೀನಿ, ಅದ್ರಲ್ಲಿ ಹಂಗೆ ನಿಮ್ಮ ಉತ್ತರ ವಿಶ್ಲೇಷಣೆ ಕೊಡ್ತಾ ಹೋಗಿ. ಈಗ ವಿಬಿಜಿ ರಾಮ್ಜಿ ಇದೆಯಲ್ವಾ, ವೋಟ್ ಬ್ಯಾಂಕ್ ರಾಜಕೀಯ ಅನ್ನೋ ಟೀಕೆ ವ್ಯಕ್ತವಾಗ್ತಾ ಇದೆ ಅಂತ ಹೊರಗಡೆ ವ್ಯಕ್ತವಾಗ್ತಾ ಇದೆ. ಹೌದೌದು. ಈಗ ನಾನು ಹೇಳಿದ್ನಲ್ಲ ಮೇಡಮ್, ಈ ರಾಜ್ಯ ಸರ್ಕಾರ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಕಷ್ಟು ವಿಚಾರಗಳಿದ್ದಾವೆ, ವಿಷಯಗಳಿದಾವೆ, ಸಮಸ್ಯೆಗಳಿದಾವೆ. ಆ ವಿಚಾರಗಳನ್ನ ಇದು ಗಂಭೀರವಾಗಿ ತೆಗೆದುಕೊಳ್ಳದಲ್ಲೇ ಇದು ವಿಬಿಜಿ ರಾಮ್ಜಿನ ಜನಗಳ ಮುಂದೆ ತಗೊಂಡು ಹೋಗ್ತೀವಿ ಅನ್ನೋದು. ಉಪಮುಖ್ಯಮಂತ್ರಿ ಆದಂತಹ ಸನ್ಮಾನ್ಯ DK ಶಿವಕುಮಾರ್ ಅವರು, ನಾವು ಇದನ್ನ ಸದನದಲ್ಲಿ ಹೋರಾಟ ಮಾಡ್ತೀವಿ, ಹೊರಗೆ ಹೋರಾಟ ಮಾಡ್ತೀವಿ, ಜನರಲ್ಲಿ ಅರಿವು ಮೂಡಿಸೋಕ್ಕೋಸ್ಕರವಾಗಿ ಆ ತಾಲೂಕು ವ್ಯಾಪ್ತಿಯಲ್ಲಿ ಇದನ್ನ ಸಂಘಟನೆ ಮಾಡ್ತೀವಿ ಅಂತ ಹೇಳಿ ಆಯಾ ಅವರ ಪಕ್ಷದ ಮುಖಾಂತರ ಕರೆ ಕೊಟ್ಟಿದ್ದಾರೆ. ಆದ್ರೆ ಜನ ಇದಕ್ಕೆ ಅದು ಸ್ಪಂದಿಸ್ತಾ ಇಲ್ಲ. ಈ ಸರ್ಕಾರ ಎಷ್ಟೊತ್ತು ಬೇಗ ತೊಲಗಿರು ಸಾಕು ಅನ್ನೋಂಗಾಯ್ತು. ಇವ್ರು ಹೇಳ್ತಾರೆ ನಮ್ಮ ಸ್ನೇಹಿತರು, ಈ ಯೋಜನೆಯಿಂದ ಜನಸಾಮಾನ್ಯರು, ಪರಿಶಿಷ್ಟ ಜಾತಿ ಮತ್ತು ಪಂಗಡದವರು ಎಲ್ಲ ಹಕ್ಕುಗಳು ಕಿತ್ಕೊಂಡ್ಬಿಟ್ಟಿದ್ದಾರೆ, ಅವ್ರ ಉದ್ಯೋಗ ಖಾತ್ರಿಯನ್ನು ಕಿತ್ಕೊಂಡ್ಬಿಟ್ಟಿದ್ದಾರೆ. ಇವೆಲ್ಲ ಸುಳ್ಳು. ನೋಡಿ, ಎಂಪ್ಲಾಯ್ಮೆಂಟ್ ಗ್ಯಾರಂಟಿಯನ್ನು ಕೊಟ್ಟಿದೆ ಈ ಯೋಜನೆ. ಇದು 100 ರಿಂದ 125 ದಿನ. ಫೋಕಸ್ ಅಪ್ ಏನು ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಕೊಡಬೇಕು, ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ನಾವೇ ಕ್ರಿಯೇಟ್ ಮಾಡ್ಕೋಬೇಕು, ರಸ್ತೆಯನ್ನು ಮಾಡಬೇಕು ಅಂತ ಇದೆ. ಟೆಕ್ನಾಲಜಿ ಇದೆ, ಇಂಟಿಗ್ರೇಟೇಷನ್ ಆಗಿದೆ, ಇಂಟರ್ಪ್ರಿಟೇಷನ್ ಅಂತ. GPS ಕೊಡಬೇಕು. ಮುಂಚೆ ಏನಿತ್ತು, ಜಾಬ್ ಕಾರ್ಡ್ ಹಾಕೊಂಡ್ಬಿಡೋರು, ಯಾರ ಕಾಂಟ್ರಾಕ್ಟರ್ಸ್ ದುಡ್ಡು ಹೊರಟೋಗೋದು, ಅಮಾಯಕರು ಇವ್ರು ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಸುಳ್ಳು ಬಿಲ್ ತಗೊಳ್ಳೋರು. ಈಗ ಹಂಗಿಲ್ಲ, ಮಸ್ಟ್ ಅಂಡ್ ಶುಡ್ ಮಾರ್ನಿಂಗ್ ಮತ್ತೆ ಈವ್ನಿಂಗ್ 2 ಸಲ ಕೊಡ್ಲೇಬೇಕು GPS ನ. ಜೊತೆಗೆ ಯಾರು ಹೋಗಿದ್ದಾರೆ ಅವ್ರು ಮಾತ್ರ ಫೋಟೋ ಕೊಡ್ಬೇಕು, ಹೆಬ್ಬೆಟ್ ಕೊಡ್ಬೇಕು ಅಲ್ವಾ ಗೋವಿಂದರಾಜ್ ಅವರು? ಈಗ ತಂದು ಕೊಡ್ಬೇಕು ಅಕ್ರಮಗಳನ್ನ. ಹೌದು. ಈಗ ನೋಡಿ, ಕಾನೂನು ಬದಲಾಗುತ್ತೆ ಅಂತಂದ್ರೆ ಯಾವ್ದೋ 50 ವರ್ಷ ಕಾನೂನು ಇಟ್ಕೊಳಕಾಗುತ್ತೆ ನಾವು? ಆಗುತ್ತೆ ಮೇಡಮ್. ಜನರೇಷನ್ ಬದಲಾಗುತ್ತೆ, ಆರ್ಥಿಕ ಸ್ಥಿತಿಗತಿಗಳು ಬದಲಾಗುತ್ತೆ ದೇಶದಲ್ಲಿ. ಇಂಥ ಪರಿಸ್ಥಿತಿ ನಾವೇನ್ ಮಾಡ್ಬೇಕು, ಕಾನೂನು ಮಾಡಲೇಬೇಕು. ಆಮೇಲೆ
ಇದು ರಾಜ್ಯ ಸರ್ಕಾರದ ಕಾನೂನಲ್ಲ, ಕೇಂದ್ರ ಸರ್ಕಾರದ ಕಾನೂನು. ಇದನ್ನ ಓವರ್ ರೈಡ್ ಮಾಡಕ್ಕೆ ಒಂದು ಕೆಪಾಸಿಟಿ ಇದೆಯಾ? ಓಲಿ ಆಕ್ಟ್ ಬಂತಲ್ಲ, ಇವರು ರಾಜ್ಯ ಸರ್ಕಾರ ಒಂದು ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಬೇಕಾಯಿತು. ಹೌದು, ಈ ಕಾಯ್ದೆ ಸರಿಲ್ಲ, ಇದು ಮಾರಕವಾದ ಕಾಯ್ದೆ ಇದು, ದಯಮಾಡಿ ಇದನ್ನ ನೀವು ಇದ್ರ ಬಗ್ಗೆ ಚರ್ಚೆ ಮಾಡಿ. ಯಾವಾಗ ರೈತರ ಬಗ್ಗೆ ಒಂದು ಕಾಯ್ದೆ ಬಂದಂತ ಸಂದರ್ಭದಲ್ಲಿ ವಾಪಸ್ ತಗೋದು ಕೇಂದ್ರ ಸರ್ಕಾರ, ಅವಾಗ ನ್ಯಾಯಾಲಯದ ಹೋರಾಟಗಳೆಲ್ಲ ಆಯ್ತು. ಇದನ್ನ ಯಾಕೆ ಮಾಡಲಿಲ್ಲ? ಹಾಗಾಗಿ ಆಮೇಲೆ ಫಂಡಿಂಗ್ ಸ್ಟ್ರಕ್ಚರ್ ಇದೆಯಲ್ಲ 60 ಮತ್ತು 40 ಅನುಪಾತದಲ್ಲಿದೆ. ನಾನು ಮೊದಲೇ ಹೇಳಿದಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಎಲ್ಲವೂ ಕೊಡಕ್ಕೆ ಹಣ ಇದೆ, ಆಯ್ತಾ, ಟ್ಯಾಕ್ಸ್ಗಳನ್ನ ಕಲೆಕ್ಟ್ ಮಾಡುತ್ತೆ, ಆಮೇಲೆ ಜನಸಾಮಾನ್ಯರ ಏನು ದಿನನಿತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ಮಾಡ್ತದೆ, ಅದಕ್ಕೆಲ್ಲ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ದುಡ್ಡನ್ನ ಬಳಸ್ಕೊಳ್ಳಕ್ಕೆ ಅವಕಾಶ ಇದೆ. ಈ 40% ಕೊಡಕ್ಕೆ ಸಮಸ್ಯೆ ಇದೆ. ಈಗ ಅವ್ರು ಕೇಳ್ತಾರೆ ಎಲ್ಲಾ ತೀರ್ಮಾನನ ಕೇಂದ್ರ ಸರ್ಕಾರನೇ ತಗೋಬೇಕಾದ್ರೆ ಅನುದಾನನು ಕೊಡ್ಲಿ ಬಿಡಿ 100%. ಅದು ನೋಡಿ, ಇಲ್ಲಿ ಇದು ನಮ್ಮ ಒಕ್ಕೂಟದ ವ್ಯವಸ್ಥೆ, ನಮ್ದೇನು ಇಂಡಿಪೆಂಡೆಂಟ್ ಅಲ್ಲ ಇದು, ಅದು ಟೆರಿಟರಿ ಅಲ್ಲ ಇದು. ಒಕ್ಕೂಟದ ವ್ಯವಸ್ಥೆಯಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸಮಚಿತ್ತವಾಗಿ ಅನುಷ್ಠಾನಗಳನ್ನು ಮಾಡಬೇಕು. ಕೇಂದ್ರದ ಕಾಯ್ದೆಗಳನ್ನ ರಾಜ್ಯ ಮಾಡಬೇಕು. ಕೇಂದ್ರದ ಸರ್ಕಾರದ ಉದ್ದೇಶ ಏನು? ಎಲ್ಲ ರಾಜ್ಯಗಳಲ್ಲೂ ಸಹ ಇದು ಅನುಷ್ಠಾನ ಆಗಬೇಕು ಅಂತ ಹೇಳಿ. ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ, ಅಲ್ಲಿ ಮಾತ್ರ ಇದನ್ನ ತುಂಬಾ ಗಂಭೀರವಾಗಿ, ಅಂದ್ರೆ ನಮ್ಮ ರಾಜ್ಯ ಮಾತ್ರ ಅಲ್ಲ, ವಿರೋಧ ಒಂದಷ್ಟು ರಾಜ್ಯದಲ್ಲಿ ಆಗ್ತಾ ಇದೆ. ಆದ್ರೆ ಇವರು ಗಂಭೀರವಾಗಿ ತಗೊಂಡಿದ್ದಾರೆ. ಇವರು ರಾಜಕೀಯ ಮಾಡೋಕ್ಕೋಸ್ಕರವಾಗಿ ಇಲ್ಲಿ ಇದೊಂದು ದೊಡ್ಡ ಕೋಲಾಹಲವನ್ನು ಮಾಡಿದ್ದಾರೆ. ಹಾಗಾಗಿ ಈ ಕಾಂಗ್ರೆಸ್ನವರಿಗೆ ಇದರಿಂದ ಏನು ಪ್ರಯೋಜನ ಆಗಲ್ಲ. ಹಾಗಾಗಿ ಹೆಚ್ಚಿನ ವಿಚಾರಗಳನ್ನು ನಮ್ಮ ಸ್ನೇಹಿತರು ಎಕ್ಸ್ಪ್ಲೇನ್ ಮಾಡ್ತಾರೆ. ಮೇಡಮ್, ಇವತ್ತು ಏನು 2023 130 ಸೀಟ್ ಈ ರಾಜ್ಯದ ಜನತೆ ಕೊಟ್ಟು ಈ ರಾಜ್ಯ ಬಹಳ ಅಭಿವೃದ್ಧಿಯ ಕನಸ್ಕೊಂಡಿತ್ತು. ಇವತ್ತು ಅಭಿವೃದ್ಧಿಯ ನುಚ್ಚು ನೂರು ಮಾಡಿರ್ತಕ್ಕಂಥದ್ದು ಈ ಕಾಂಗ್ರೆಸ್ ಸರ್ಕಾರ. ಕಳೆದ 2.5 ವರ್ಷದಿಂದ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಮಾಡಲಿಲ್ಲ ಅಂದ್ರೂ ಕೇವಲ ಜನರ ಮಧ್ಯದಲ್ಲಿ ಒಂದು ಚರ್ಚೆಗಳನ್ನ ಹುಟ್ಟಾಕೋದ್ರಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಿಸ್ಸೀಮರಾಗ್ತಾ ಇದ್ದಾರೆ. ಯಾಕೆಂದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ಸುಮಾರು 2,500ಕ್ಕಿಂತ ಹೆಚ್ಚಿನದಾಗಿ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಕಾಳಜಿ ಇಲ್ಲ, ಅವ್ರು ನೋವಿಗೆ ಸ್ಪಂದಿಸುವಂತ ಕೆಲಸ ಮಾಡಲಿಲ್ಲ. ಸೊ ಅವ್ರಿಗೆ ಸರಿಯಾದ ಟೈಮ್ ಬಿತ್ತನೆ ಬೀಜ ಅಂತ ಕೊಡುವಂತ ಕೆಲಸ ಇವತ್ತು ಮಾಡಲಿಲ್ಲ. ಬೆಳಗ್ಗೆ ಎದ್ರೆ ರೈತರುಗಳು ಎಲ್ಲ ಒಂದ್ ಕಡೆ ಈ ಸರ್ಕಾರ ಯಾಕಪ್ಪ ಬಂತು ಅಂತ ಹೇಳ್ಬಿಟ್ಟು ಇಡೀ ಶಾಪ ಆಗ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಈ ರಾಜ್ಯದಲ್ಲಿ ಸರ್ಕಾರ ಬಂದು ಏನ್ ಮಾಡ್ತಾ ಇದೆ ಅಂತಂದ್ರೆ ಕೇವಲ ಭ್ರಷ್ಟಾಚಾರ ಮಾಡ್ಕೊಂಡು ಅವ್ರ ಮನೆ ಹೈಕಮಾಂಡ್ಗೆ ಎಲ್ಲ ಒಂದು ATM ರೀತಿಯಲ್ಲಿ ಸರ್ಕಾರ ಇವತ್ತು ನಡೆಸ್ತಾ ಇದ್ದಾರೆ ಮೇಡಮ್. ಇವತ್ತು ಯಾವುದೋ ಒಂದು ಗುಂಡಿ ಮುಚ್ಚಕ್ಕೆ ಹಣವನ್ನು ಕೇಳಿದ್ರೆ ಇವ್ರ ಹತ್ರ ದುಡ್ಡು ಕೊಡ್ತಾ ಇಲ್ಲ. ಅವ್ರದೇ ಶಾಸಕರು ಹೇಳ್ತಾರೆ ನಾವೆಲ್ಲ ಮಲ್ಕೊಂಬಿಟ್ಟಿದ್ಯಪ್ಪ, ನಮ್ಗೆ ಯಾವುದೇ ಒಂದು ಕೆಲಸ ಇಲ್ಲ, ಇವ್ರು ಯಾರು ಗ್ಯಾರಂಟಿ ಘೋಷಣೆ ಮಾಡಿದ್ಮೇಲೆ ನಮ್ಗೆ ಯಾವುದೇ ಅನುದಾನ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲವನ್ನು ಹೇಳ್ತಾ ಇರ್ತಕ್ಕಂಥದ್ದು ಹೆಚ್ಚಿನದಾಗಿ ಕಾಂಗ್ರೆಸ್ ಶಾಸಕರೇ. ಇದು ಕೇಳಕ್ ಹೋದ್ರೆ ಅವ್ರಿಗೆ ಧಮಕಿ ಹಾಕಿ ಬಾಯಿನ ಮುಚ್ಚುವಂತ ಕೆಲಸ ಮಾಡೋದು. ಇದೇ ವಿಜಯನಗರದ ಗವಿಯಪ್ಪ ನೇರವಾಗಿ ಆರೋಪ ಮಾಡಿದ್ರು ಈ ಸರ್ಕಾರದ ಮೇಲೆ, ನಮ್ಗೆ ಯಾವುದೇ ಅನುದಾನ ಕೊಡ್ತಾ ಇಲ್ಲಪ್ಪ, ನಾವೇನೋ ಮಾಡಕ್ ಆಗ್ತಾ ಇಲ್ಲ ಅಂತ. ನೆಕ್ಸ್ಟ್ ಡೇನೆ ಇವತ್ತು ಕಾಂಗ್ರೆಸ್ಸಿನ ಶಾಸಕರುಗಳನ್ನ ಬಾಯಿ ಮುಚ್ಚುವಂತ ಕೆಲಸ ಇವತ್ತು ಸರ್ಕಾರದಿಂದಲೇ ನಡೀತಾ ಇದೆ. ಯಾಕೆಂದ್ರೆ ಈ ಒಂದು ವಿಚಾರವನ್ನು ಹೇಳಿದಂಥ ಸಂದರ್ಭದಲ್ಲ ನಾನು ಸ್ವೀಕರಿಸಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಧೈರ್ಯ ತುಂಬುವಂಥದ್ದು ಕೆಲಸಗಳೇ ಇಲ್ಲ. ಇವತ್ತು ನೀವು ಸದನವನ್ನು ನೋಡ್ಬೋದು, ಸದನದಲ್ಲಿ ಕೇವಲ ಯಾವ ಚರ್ಚೆ ಆಗ್ತಾ ಇದೆ, ರಾಜ್ಯದಲ್ಲಿ ನಾವು ಎಷ್ಟು ಅಭಿವೃದ್ಧಿ ಮಾಡಿದ್ದೀವಿ, ಯಾವ್ಯಾವ ಕಾಮಗಾರಿಗಳನ್ನ ನಾವು ಎಷ್ಟು ನಿಲ್ಲಿಸಿದ್ದೀವಿ, ಯಾವ ರೀತಿ ಯೋಜನೆ ಕೈಗೊಂಡಿದ್ದೀವಿ, ಎಷ್ಟು ಇಲ್ಲಿವರೆಗೂ ಉದ್ಘಾಟನೆ ಮಾಡಿದ್ದೀವಿ, ಎಷ್ಟು ಪೂಜೆಗಳನ್ನ ಮಾಡಿದ್ದೀವಿ, ಎಷ್ಟು 1000 ಕೋಟಿ ಕೆಲಸ ಮಾಡಿದ್ದೀವಿ. ಒಂದು ಉದಾಹರಣೆ ಕಾಂಗ್ರೆಸ್ ವಕ್ತಾರಿಗೆ ನಾನು ಕೇಳಕ್ ಬಿಡ್ತೀನಿ. ಕಳೆದ 25 ವರ್ಷದಲ್ಲಿ 25 ಯೋಜನೆಗಳನ್ನ ಈ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡಿ ನಾವು ಶಂಕುಸ್ಥಾಪನೆ ಮಾಡಿ ಪೂಜೆ ಮಾಡಿ ಇನಾಗ್ರೇಷನ್ ಮಾಡಿದ್ವಿ ಅಂತ ಹೇಳಿ 20 ಯೋಜನೆ ಹೆಸರು ಅದನ್ನ ಈ ರಾಜ್ಯದಲ್ಲಿ ಖಂಡಿತವಾಗ್ಲೂ ಮಾಡ್ಲಿ. ಇವತ್ತು ಹೇಳ್ತಾ ಇದ್ದಾರೆ 40-60 ಅಂದ್ರೆ ಮೇಡಮ್ ಕೊಟ್ಟಿರ್ತಕ್ಕಂಥ ಮೊದಲು ಬೇಜವಾಬ್ದಾರಿಯಾಗಿ ನಡ್ಕೊಂತ ಇದ್ರು. ಯಾವುದೇ ಒಂದು ಮ್ಯಾಚಿಂಗ್ ಗ್ರಾಂಟ್ಸ್ ಬಂದಂತ ಸಂದರ್ಭದಲ್ಲಿ ಇವರು ಸರಿಯಾದ ವ್ಯವಸ್ಥೆಗಳನ್ನ ಕೊಡದಲ್ಲೇ ಅದಕ್ಕೆ ಒಂದು ಕಾಮಗಾರಿ ನಡೆಯೋದಕ್ಕೆ ಯಾವುದೇ ಒಂದು ತಲೆ ಕೆಡಿಸ್ಕೊಂಡದಲ್ಲೇ ಇವ್ರ ಪಾಡಿಗೆ ಇರ್ತಾ ಇದ್ರು. ಈಗ ಕೊಡ್ತಾ ಇರೋದೇನಂದ್ರೆ ಮೇಡಮ್ ಮ್ಯಾಕ್ಸಿಮಮ್ ಅಂದ್ರೆ ಒಂದು 2,000-2,500 ಕೋಟಿ ಎಷ್ಟು ಈ ಸರ್ಕಾರ ಕೊಡುವಂತ ಶಕ್ತಿ ಇಲ್ವಾ? ಇಡೀ ರಾಜ್ಯದಲ್ಲಿ ನಡೆಯುವಂತ ಕಾಮಗಾರಿನೇ ಎಷ್ಟು? ಇವತ್ತು ಏನು ಕಳೆದ 20-25 ವರ್ಷದಿಂದ ಹಿಂದೆ ನಾವು ಸುಮಾರು ಕೇಸ್ಗಳು ನೋಡ್ತಾ ಇದ್ರೆ ಇವು ಆಡಿಟರ್ ಜನರಲ್ ರಿಪೋರ್ಟ್ ಕೊಟ್ಟಿರ್ತಕ್ಕಂಥದ್ದು ಸುಮಾರು 500-600 ಕೇಸ್ಗಳಾಗಿದೆ. ಅದರಲ್ಲಿ ಸುಮಾರು 300-350 ಜನಕ್ಕೆ ಶಿಕ್ಷೆ ಆಗೋಂಥ ಕೆಲಸ ಆಗ್ತಾ ಇದೆ. ಇದು ಏನಂದ್ರೆ ಕಾಂಗ್ರೆಸ್ನವರು ಹಿಂದೆಯಿಂದ ಮಾಡ್ಕೊಂಡ್ ಬಂದಿದ್ದು ಏನಂದ್ರೆ ಒಟ್ಟ ದುಡ್ಡು ಹೊಡೆಯಕ್ಕೆ ಏನೆಲ್ಲ ಪ್ಲಾನ್ ಮಾಡ್ಬೇಕು ಇಷ್ಟು ದಿನ ಅದನ್ನ ಮಾಡಕ್ ಕೊಟ್ಟಿದ್ರು. ಬಿಟ್ರೆ ಇವತ್ತು ಒಳ್ಳೆ ರೀತಿಯಲ್ಲಿ ಒಂದು ಯೋಜನೆನ ತಲುಪುವಂತವ್ರಿಗೆ ತಲುಪಲಿ. ಇವತ್ತು ಏನಾಗ್ತಾ ಇದೆ ಗೊತ್ತಾ ಮೇಡಮ್, ಯಾರ್ದೋ ದುಡ್ಡು ಕಾಂಗ್ರೆಸ್ನವ್ರದ್ದು ಬಳಸ್ಕೊಂತ ಇದ್ರು. ಇವತ್ತು ಕಷ್ಟಪಡೋರ್ದು ಅವ್ರದೇ ದುಡ್ಡು ಕಷ್ಟಪಡೋರು ಅವ್ರೇನಾದ್ರು ದೃಷ್ಟಿಯಲ್ಲಿ ತಂದಿರ್ತಕ್ಕಂಥ ಯೋಜನೆ ಇವತ್ತು ವಿರೋಧ ಮಾಡಕ್ ಕೊಟ್ಟಿದ್ವಿ. ಸರ್ ಉತ್ತರ ಕೊಡ್ಲಿ ಇರಿ ಸರ್. ಮಂಜು ಸರ್ ಹೇಳಿ, 6 ವರ್ಷದಲ್ಲಿ ನರೇಗಾ ಇದನ್ನ ಮಾತಾಡ್ತಾ ಇರೋದಕ್ಕೆ ಹೇಳ್ತಾ ಇದ್ದೀನಿ, ನರೇಗಾ ಇಂದ 670 ಕೋಟಿ ಅವ್ಯವಹಾರ ಆಗಿದೆ ಅಂತ ಕೂಡ ಕೇಳಿ ಬರ್ತಾ ಇದೆ. ಮತ್ತೆ ಇವರು ಕೆಲವೊಂದಷ್ಟು ಪಾಯಿಂಟ್ಸ್ ಹೇಳಿದ್ರು, ಉತ್ತರ ಕೊಡಿ ಈಗ ಇದಕ್ಕೆ. ಅವ್ರು ಹೇಳ್ತಾ ಇರ್ತದ್ದು ಆಪಾದನೆ.
ಸೊ ಅವರೇ ಹೇಳ್ತಾ ಇದ್ದಾರೆ ಸೆಂಟ್ರಲ್ ಇದು ಯೂನಿಯನ್ ಆಫ್ ಸ್ಟೇಟ್ಸ್ ಇರ್ತಕ್ಕಂಥದ್ದು, ಫೆಡರೇಷನ್ ಸಿಸ್ಟಮ್ ಇರ್ತಕ್ಕಂಥದ್ದು, ಫೆಡರಲ್ ಸಿಸ್ಟಮ್ ನಮ್ಮ ದೇಶದಲ್ಲಿ ಇರ್ತಕ್ಕಂಥದ್ದು. ಸಿ ಇಲ್ಲಿ ನಮಗೆ ಕಮಾಂಡ್ ಮಾಡ್ತಕ್ಕಂಥದ್ದು ಪಾರ್ಲಿಮೆಂಟ್, ಯೂನಿಯನ್ ಆಫ್ ಇಂಡಿಯಾ. ಸೊ ಅವರು ತನಿಖೆ ಮಾಡ್ಬೋದಿತ್ತಲ್ಲ. ಸಿ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ. ಅಲ್ಲ, ಅವ್ಯವಹಾರ ಆಗಿದೆ ಅನ್ನೋದು ಒಪ್ಕೋತೀರಾ? ನೋಡಿ, ಒಂದು ಉದಾಹರಣೆ ಹೇಳ್ತೀನಿ. ಕೆಲವು ತಾಲೂಕುಗಳಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಬಂದಿತ್ತು, ಟೀಮ್ ಬಂದ್ಬಿಟ್ಟು ಕೆಲವು ತಾಲೂಕುಗಳಲ್ಲಿ ಇಡೀ ನಮ್ಮ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಮಾಡ್ತು ಟೀಮ್. ಅದನ್ನ ಆ ಟೀಮ್ ಬಂದ್ಬಿಟ್ಟು ಎಂಕ್ವೈರಿ ಮಾಡಿಬಿಟ್ಟು ಅವ್ರು ರಿಪೋರ್ಟ್ ಕೊಡ್ತು, ದೇರ್ ಇಸ್ ನೋ ಎನಿ ಸಬ್ಸ್ಟೆನ್ಸ್ ಇನ್ ದ ಅಲಿಗೇಷನ್ ಮೇಡ್ ಸೊ ಎಗೇನ್ಸ್ಟ್ ಎಮರ್ಜೆನ್ಸಿ ಅಂತ ರಿಪೋರ್ಟ್ ಕೊಟ್ಟಿದೆ. ಒಂದು ಕೇಸು ಕೂಡ ಅವ್ರು ಏನ್ ತನಿಖೆ ಟೀಮ್ ಮಾಡಿತ್ತಲ್ಲ, ತನಿಖೆನಲ್ಲಿ ಒಂದು ಕೂಡ ಮೆಟೀರಿಯಲ್ ಇಲ್ಲ, ಒಂದು ಕೂಡ ಎವಿಡೆನ್ಸ್ ಇಲ್ಲ, ಒಂದು ಎಲ್ಲದನ್ನು ಕೂಡ ಇಟ್ ಇಸ್ ಫಾಲ್ಸ್ ಅಂತ ಪ್ರೂವ್ ಆಗಿರ್ತಕ್ಕಂಥದ್ದು. ನೋಡ್ಲಿ ಅವ್ರದ್ದು ಈ ತೆಗೆದು ನೋಡ್ಲಿ ಅವರು. ಒಪ್ಕೋತೀರಾ ಸರ್? ಕಂಡ ನೋಡ್ಲಿ, ಒಂದು ಹೇಳ್ತೀನಿ ನಾನು. ದಾಖಲೆ ತೋರಿಸಿ ಸರ್, ದಾಖಲೆ ಇಲ್ಲ ಸರ್. ಆಗಿದೆ ಅಂದ್ರೆ ನಾನು ಒಪ್ಕೊಂತೆ. ಸರ್ ನೋಡಿ, ಆಪಾದನೆ ಬೇರೆ. ಅವ್ರು ಮಾತಾಡ್ಲಾ, ನಾನ್ ಮಾತಾಡ್ಲಾ? ಅವ್ರು ಮಾತಾಡ್ಲಾ, ನಾನ್ ಮಾತಾಡ್ಲಿಲ್ಲ. ನಾನು ಅದಕ್ಕೆ ಇನ್ನೇನು ಮಾಡಕ್ಕಾಗಲ್ಲ, ನನಗಂತೂ ಅರ್ಥ ಆಗ್ತಲ್ಲ. ನಮಗೆ ಇನ್ನೇನು ಮಾಡಕ್ಕಾಗಲ್ಲ ಮೇಡಮ್. ಇದು ಬಂದು ಟೀಮ್ ಮಾಡಿರ್ತಕ್ಕಂಥದ್ದು. ಅವ್ರು ಹೆಚ್ಚಿನದಾಗಿ ಅವ್ರು ರಿಸರ್ಚ್ ಮಾಡಬೇಕಾದ್ರೆ ನೋಡ್ಲಿ. ಸೊ ಬೇರೆ ಎಲ್ಲ ಡಿಸ್ಟಿಕ್ ಅಲ್ಲೂ ಕೂಡ ಮಾಡಿದ್ದಾರೆ. ಸೊ ಹಾಗಾಗಿ ಅದು ಸುಳ್ಳು. ಅದು ಹಂಗೇನಾರ ಇತ್ತು ಅಂದ್ರೆ ದೇರ್ ಇಸ್ ಎ ಪ್ರಾವಿಷನ್ ಇನ್ ದ ಆಕ್ಟ್ ಇಟ್ ಸೆಲ್ಫ್ ಟು ಮೇಕ್ ಎನ್ ಎಂಕ್ವೈರಿ, ಟು ಕಂಡಕ್ಟ್ ಎನ್ ಎಂಕ್ವೈರಿ, ಟು ಮೇಕ್ ಎ ಇನ್ವೆಸ್ಟಿಗೇಷನ್. ಇಫ್ ದ ಕಲ್ಪ್ರಿಟ್ಸ್ ಫೌಂಡ್ he has to be get a punishment. That provision is there under MNRG. ಅವ್ರು ಯಾಕೆ ಮಾಡಲಿಲ್ಲ ಅದು? ಸೊ ಹಾಗಾಗಿ ಇದು ಕೇವಲ ಇಟ್ ಇಸ್ ಆನ್ ಅಲಿಗೇಷನ್. ಹಾಗಾಗಿ ಇದರಲ್ಲಿ ಏನು ಉಳಿಲ್ಲ. ಸೊ ಹೇಳ್ತಾ ಇದ್ರು ಫಂಡ್ ಬಗ್ಗೆ ಮಾತಾಡ್ತಾ ಇದ್ರು. ನೋಡಿ, ನಾವು 18 ಜನನ ನಮ್ಮ ರಾಜ್ಯದಿಂದ ಗೌರವಾನ್ವಿತ ಮೆಂಬರ್ ಆಫ್ ಪಾರ್ಲಿಮೆಂಟ್ಸ್ ಅನ್ನ ನಾವು ನಮ್ಮ ವ್ಯಾಲ್ಯೂಯಬಲ್ ರೈಟ್ ಅನ್ನ ಹಾಕೊಟ್ಬಿಟ್ಟು ನಾವು ಕಳಿಸ್ಕೊಟ್ಟಿದೀವಿ ಅವರಿಗೆ ನಮ್ಮ ರಾಜ್ಯದ ಬಗ್ಗೆ. ಸರ್ 28 ಜನ ಇರ್ತಕ್ಕಂಥದ್ದು ಇದು ನಿಮ್ಗೆ ಹೇಳಿ ಸರ್ ನೀವೇನ್ ಸರ್ ಮಾತಾಡ್ತಾ ಇದ್ರಿ? ನೀವು ಬಿಜೆಪಿ ಹೇಳ್ತಾ ಇದ್ರೆ ನೀವು ಅರ್ಥ ಮಾಡ್ಕೊಳ್ಳಿ. 28 ಜನ ನೀವು ಅದನ್ನ ಹೇಳಿ ಫಸ್ಟ್. ಸರ್ ಯಾರು ನಿಮ್ಮ ಪಕ್ಷದಿಂದ 28 ಜನ ಇದ್ದೀರಾ? ಕರೆಕ್ಟ್ ಸರ್. ನಾನೇ ನಿಮ್ಮವರ ಎಂಪಿಗಳಲ್ವಾಗಾದ್ರೆ ಏನ್ ಮಾಡ್ತಾ ಇದಾರೆ ಕೆಲಸ ಹಂಗಾರೆ? ನೀವು ಕೇಳಿಸ್ಕೊಂತೀರಾ, ನಾನು ಕೇಳ್ಬೇಕಾ? ಒಬ್ಬರೇ ಬುದ್ಧಿವಂತರ ಅಂತ ಪ್ರೂವ್ ಮಾಡಕ್ ಹೋಗ್ಬೇಡಿ. ನಾನು ಹೇಳ್ತೀನಿ ಸರ್, ನೀವು 28 ನೋಡಿ ಕೇಳಿ ಹೆಂಗ್ ಬೇಕಾದ್ರೆ ಪ್ರಶ್ನೆ. ನಾನು ಹೇಳ್ತಾ ಇರೋದು 18 ಜನದ ಮಾತ್ರ. ಯಾಕೆ 18? ನೀವು ಬಿಡಿ, ನಾನು ಬಿಡ ಕೇಳಕ್ ಮಾಡಿ ಸರ್. ನೀವು ಪೇಷನ್ಸ್ ಇಲ್ವಾ ನಿಮ್ಗೆ? ಸತ್ಯ ಹೇಳಕ್ ನನ್ನ ನೀವು ಮಾತಾಡಬೇಕಾದ್ರೆ ಐ ಡಿಡಂಟ್ ಇಂಟರ್ಫಿಯರ್ ಫಾರ್ ಎ ಮಿನಿಟ್. So he has to be allowed to complete. Good points. You can interrupt any time. I'll give an answer for that. ಬಿಡಿ ಮಾತೆ, ಬಿಡಿ ಸ್ವಾಮಿ, ಬಿಡಿ ಸರ್, ಮತ್ತೆ ಬಿಡಿ ಸರ್. ಮೇಡಮ್ ನೀವೇನು ಮಾಡಕ್ಕಾಗಲ್ಲ. ಈಗ ನೋಡಿ, ಏನಾದ್ರೂ ಮೆಟೀರಿಯಲ್ ಇದ್ರೆ ಧೈರ್ಯದಿಂದ. ಒಳ್ಳೆ ಪಾಯಿಂಟ್. ಜನರಿಗೆ ಅರ್ಥ ಆಗ್ಬೇಕು ಅಲ್ವಾ? ಬರ್ಲಿ ಅಲ್ವಾ? ಜನರಿಗೆ ಅರ್ಥ ಆಗ್ಬೇಕು ಅಂದ್ರೆ ಅವ್ರು ಸುಮ್ಮನೆ ಇರ್ಬೇಕು. ಮೇಡಮ್ ನಾನು ಇಂಟರ್ಪ್ರಿಟ್ ಆಗ್ತೀನಿ, ನನಗೂ ಬಿಡಿ. ನಾನು ಮಾತಾಡಕ್ ಬಿಡಲ್ಲ, ನನಗೂ ಗೊತ್ತಿದೆ. ಇಂಟರ್ಪ್ರಿಟ್ ಆಗ್ಬಾರ್ದು. ನಾವು ಅವಾಗಲೇ ನೀವು ಹೇಳಿದ ನಾನು ಸುಮ್ಮನೆ ನೀವು ಹೇಳಿದಲ್ಲ ಸತ್ಯ. ನಾನು ಸುಮ್ಮನೆ ಹೇಳ್ತೀನಿ. ಮೇಡಮ್ ನೀವು ಡಿಬೇಟ್ ಮಾಡಕ್ ಬಂದಿಲ್ಲ, ಇವ್ರು ಡಿಸ್ಟರ್ಬ್ ಮಾಡಕ್ ಬಂದಿದ್ದಾರೆ. ನೀವು ಡಿಬೇಟ್ ಮಾಡಕ್ ಬಂದಿಲ್ಲ, ಡಿಸ್ಟರ್ಬ್ ಮಾಡಕ್ ಬಂದಿದ್ದಾರೆ. ನಾನು ಒಂದಂತೂ ಹೇಳ್ತೀನಿ, ಡಿಬೇಟ್ ಮಾಡೋದಿತ್ತು ಅಂದ್ರೆ ಮಾಡಬೇಡಿ ಸರ್, ಡಿಬೇಟ್ ಮಾಡಿ ಅಷ್ಟೇ ಹೇಳಿ. ಪಾಯಿಂಟ್ ಬಂದಾಗ ನಿಮ್ಮ ಅವಕಾಶ ನೋಡಿ ಸರ್, ನೀವು ಇವಾಗಲೇ ಹೇಳ್ಬಿಡಿ. ಇಲ್ಲ ನಾನು ನೀವು ಮಾತಾಡಬೇಕಾದ್ರೆ ಇಂಟರ್ಪ್ರಿಟ್ ಮಾಡ್ತೀನಿ, ನೀವೇ ಮಾತಾಡ್ಕೊಂಬಿಡಿ. ಇಲ್ಲ ಹೇಳಿ, ಇವಾಗಲೇ ನೀವು ಕ್ಲಿಯರ್ ಮಾಡ್ಕೊಳ್ಳಿ ಫಸ್ಟ್. ನೀವು ಬಿಡಿ ಸರ್, ನೀವು ಬರೀ ಬಿಜೆಪಿ ಸುಳ್ಳಿನ ಸರಮಾಲೆನೆ ಬಿಜೆಪಿ, ಸುಳ್ಳಿನ ಸರಮಾಲೆನೆ ಬಿಜೆಪಿ, ಸುಳ್ಳಿನ ಸರಮಾಲೆ ಬಿಜೆಪಿ, ಸುಳ್ಳಿನ ಸರಮಾಲೆ ಬಿಜೆಪಿ, ಸುಳ್ಳಿನ ಸರಮಾಲೆ ಬಿಜೆಪಿ, ಸುಳ್ಳಿನ ಸರಮಾಲೆ ಬಿಜೆಪಿ. 70 ವರ್ಷದಿಂದ ದೇಶ ಹೇಳಿದಾರೆ ಕಾಂಗ್ರೆಸ್ ಅವರೇನು ಮಾತಾಡ್ತಾರೆ? ವಿಚಾರಕ್ಕೆ ಬರ್ರಿ, ಚರ್ಚೆ ಮಾಡ್ರಿ. ನೋಡಿ ಮೇಡಮ್, ಸುಳ್ಳಿನ ಸರಮಾಲೆ ಬಿಜೆಪಿ. 1 ಕೋಟಿ ಸರಿ ಹೇಳ್ತೀನಿ, 1 ಕೋಟಿ ಸರಿ ಹೇಳ್ತೀನಿ. ಸುಳ್ಳಿನ ಸರಮಾಲೆ ಬಿಜೆಪಿ, ಸುಳ್ಳಿನ ಸರಮಾಲೆ ಬಿಜೆಪಿ, ಸುಳ್ಳಿನ ಸರಮಾಲೆ ಬಿಜೆಪಿ, ಸುಳ್ಳಿನ ಸರಮಾಲೆ ಬಿಜೆಪಿ. ನನಗೆ ಗೊತ್ತಿದೆ ಸರ್. ದಯಮಾಡಿ ಪ್ರತಿಭಟನೆ ಮಾಡಿ ಡಿಬೇಟ್ ಬೇಕಲ್ವಾ? ಮತ್ತೆ ಅವ್ರು ಸುಮ್ಮನೆ ಇರ್ಬೇಕಲ್ವಾ? ಮತ್ತೆ ಅಷ್ಟು ಕೇಳಿ. ನೀವು ನಮಗೆ ಮಾತ್ರ ಸುಮ್ಮನೆ, ಅವ್ರು ಮಾತ್ರ ಬಿಟ್ಬಿಟ್ರೆ ಮೇಡಮ್ ಅವ್ರು ಬಿಟ್ಬಿಡು. ನೋಡಿ, ನಾನು ಹೇಳೋ ಟೈಮಲ್ಲಿ ಮೇಡಮ್, ನಾನು ಅವ್ರು ಮಾತಾಡೋ ಟೈಮಲ್ಲಿ ಇಂಟರ್ಪ್ರಿಟ್ ಮಾಡಿದ್ನಾ? ಮತ್ತೆ ಅವರು ಸುಮ್ಮನೆ ಇರ್ಬೇಕಲ್ವಾ? ಅವ್ರದ್ದೆಲ್ಲ ಸತ್ಯ, ನಮ್ದೆಲ್ಲ ಸುಳ್ಳ. ಸೊ ನೀವು ಸುಮ್ಮನಿದ್ರೆ ಮುಗಿಸ್ತೀನಿ ಸರ್. ನೀವು ಸುಮ್ಮನೆ ನಾನು ಮಾತಾಡಬೇಡಿ. ನೀವು ಮಾತಾಡಕ್ ಬಿಡಿ, ನೀವು ಇಂಟರ್ಪ್ರಿಟ್ ಮಾಡಕ್ ಬಿಡಿ, ನೀವು ಮಾತಾಡಕ್ ಬಿಡಿ.
ನಾನು ಹೇಳ್ತೀನಿ ರಾಹುಲ್ ಗಾಂಧಿ ಗ್ರೇಟ್ ಮೋದಿ ಗ್ರೇಟ್ ಅಂತ ನಾನ್ ಪ್ರೂವ್ ಮಾಡ್ತೀನಿ ರಾಹುಲ್ ಗಾಂಧಿ ಗ್ರೇಟ್ ಅಂತ. ನೀವು ಸತ್ಯ ಕೇಳಕ್ಕಿಲ್ವಾ ನೀವೀಗ ಮೇಡಮ್? ಅವ್ರಿಗೆ ಜನಕ್ಕೆ ಗೊತ್ತಾಗಬೇಕು ಅಂದ್ರೆ ಅವ್ರು ಸುಮ್ಮನೆ ಇರ್ಬೇಕು, ಆಯ್ತು ಸರ್, ಸುಮ್ಮನಿರ ಕೇಳಿ ಅಷ್ಟೇನೆ. ಕನ್ಕ್ಲೂಡ್ ಮಾಡಿ ಸರ್. ಸರ್ ನೀವು ಸುಮ್ಮನೆ, ನನಗೆ ಗೊತ್ತಿದೆ ಸರ್, ನೀವು ಕನ್ಕ್ಲೂಡ್ ಮಾಡೋ ಟೈಮಲ್ಲಿ ನಾನು ಮಾತಾಡಿಲ್ಲ, ಬಿಟ್ಬಿಡಿ ನನಗೆ. ನೀವು ಅಲ್ಲ ನೀವು ಕಾಲ್ ಕೇಳ್ಕೊಂಡು ಜಗಳ ಕೊಯ್ತಿರಲ್ಲ ಬಿಜೆಪಿ. ಅಲ್ಲ ಸರ್, ಅವ್ರು ನಾನು ಮಾತಾಡೋ ಟೈಮಲ್ಲಿ ಮತ್ತೆ ಇಂಟರ್ವ್ಯೂ ಡಿಬೇಟ್ ಡಿಬೇಟ್ ಅಂದ್ರೆ ಸುಮ್ಮನೆ ಇರ್ಬೇಕಂತಾನೆ ಡಿಬೇಟ್. ನಮಗ ಬೇರೆ ಮಾತಾಡೋ ಟೈಮಲ್ಲಿ ಮಾತಾಡ್ತಿದ್ರೆ ಡಿಬೇಟ್, ಬೇರೆ ಮಾತಾಡೋ ಟೈಮಲ್ಲಿ ಬ್ರದರ್ ನೀವು ಮಾತಾಡೋ ಟೈಮಲ್ಲಿ ನಾನು ಇಂಟರ್ವ್ಯೂ ಆಗಿಲ್ಲ, ಮಾತಾಡ್ಬೇಡಿ ಬ್ರದರ್. ನೀವು ಆಮೇಲೆ ಹೇಳಿ, ನೀವು ಆಮೇಲೆ ಸರ್ ನಾನು ಪಾಯಿಂಟ್ ಮಾಡ್ಕೊಂಡಿದ್ದೀನಿ ಸರ್. ನಿಮ್ದೆಲ್ಲ ಸುಳ್ಳೆ, ನಾನು ಅದನ್ನೇ ಸತ್ಯ ಹೇಳಕ್ಕೆ ಬಿಡ್ತಾ ಇರೋದು. ನೀವು ಬಿಡಿ, ನಾನು ಸುಳ್ಳು ಅಂತ ನಾನು ಪ್ರೂವ್ ಮಾಡ್ತೀನಿ. ಸತ್ಯ ಹೇಳಕ್ ಬಿಡಿ, ಅದಕ್ಕೆ ಸುಮ್ಮನೆ ಕೇಳಿ, ಸತ್ಯ ಹೇಳಕ್ಕೆ ಸುಮ್ಮನೆ ಇರ್ಬೇಕು ಅಂತ ಹೇಳಿ. ಸರ್ ಬ್ರದರ್ ನೀವಿಬ್ರು ಮಾತಾಡ್ಬೇಡಿ ಪ್ಲೀಸ್. ನೀವು ಮಾತಾಡೋ ಟೈಮಲ್ಲಿ ನಾನು ಮಾತಾಡೋದು. ನೀವ್ ಹೇಳ್ತೀರಾ ನಾನು ಹೇಳಿ, ನೀವ್ ಹೇಳ್ತೀರಾ ನಾನು ಹೇಳಿದ ಮೇಡಮ್. ನಾನು ನಿಮಗೆ ಹೇಳ್ತೀನಿ, ಅವ್ರು ಮಾತಾಡಕ್ ಬಿಡ್ಬೇಡಿ ಅಷ್ಟೇ ಸರ್. ಮೇಡಮ್ ನಾನು ಮತ್ತೆ ಅವ್ರು ಮಾತಾಡೋ ಟೈಮಲ್ಲಿ ನಾನು ಹೇಳ್ತಿಲ್ವಾ? ಈಗ ವಿಚಾರದ ಬಗ್ಗೆ ಮಾತಾಡ್ತಾ ಇದೀವಲ್ವಾ, ಆ ಪಾಯಿಂಟಿಗೆ ಬನ್ನಿ ಸರ್, ಸಾಕು. ಅದಕ್ಕೆ ನಾನು ಮೇಡಮ್ ನೀವು ಮಾತಾಡ್ಬೇಡಿ, ಬೇರೆ ಯಾರು ನಾನು ಮಾತಾಡೋ ಟೈಮಲ್ಲಿ ಮಾತಾಡ್ಬೇಡಿ. ಸುಳ್ಳು ಅಂತ ನೀವು ಆಮೇಲೆ ಪ್ರೂವ್ ಮಾಡಿ. ನಾನು ಹೇಳೋದೇನಾದ್ರೂ ಸುಳ್ಳಿದ್ರೆ ದಯವಿಟ್ಟು ನಿಮಗೆ ಪ್ರೂವ್ ಮಾಡಕ್ ನಿಮ್ದೇ ಆದಂತ ಟೈಮ್ ಇರುತ್ತೆ, ಅವ್ರು ಪ್ರೂವ್ ಮಾಡಿ. ಒಕ್ಕೂಟ ವ್ಯವಸ್ಥೆನಲ್ಲಿ ಇದು ಅವರು ಓವರ್ ರೈಡ್ ಮಾಡಕ್ ಬರಲ್ಲ ಅಂತ ಹೇಳ್ತಿದ್ರು. ದೇಶದಲ್ಲಿ ಇತಿಹಾಸದಲ್ಲಿ ಇಂಥ ರೆಸೊಲ್ಯೂಷನ್ ಅನ್ನ ಎಗೇನೆಸ್ಟ್ ಟು ದ ಸೆಂಟ್ರಲ್ ಗೌರ್ಮೆಂಟ್ ಮಾಡಿರ್ತಕ್ಕಂಥ ರೆಸೊಲ್ಯೂಷನ್, ಸೆಂಟ್ರಲ್ ಗೌರ್ಮೆಂಟ್ ಮಾಡಿರ್ತಕ್ಕಂಥ ಕಾನೂನನ್ನ ಓವರ್ ರೈಡ್ ಮಾಡಿರ್ತಕ್ಕಂಥದ್ದು ಇದು ಒಕ್ಕೂಟ ವ್ಯವಸ್ಥೆ. ಬೇರೆ ಬೇರೆ ರಾಜ್ಯದಲ್ಲಿ ಇತಿಹಾಸನ ಸ್ನೇಹಿತರು ತೆಗೆದು ನೋಡ್ಬೇಕಾಗುತ್ತೆ, ಮಾಡಿದೀವಿ ನೋಡಿ ಸರ್. ನಾನು ಹೇಳ್ದೆ ನಾನು ಅವಾಗಿಲ್ಲ ಅದನ್ನೇ ಹೇಳ್ತಾರೆ. ನಾವೇನು ಹೇಳೋದು ಹೇಳಿ ಮಾತಾಡಕ್ ಬಿಡಿ. ಸಿಸ್ಟಮ್ ನಾನು ಮಾತಾಡಕ್ ಬಿಡಿ ಅಲ್ಲ, ದಯವಿಟ್ಟು ನೀವ್ ಬಿಡಿ. ಮತ್ತೆ ಬಿಡಿ ಸರ್ ಮೇಡಮ್, ನನಗೆ ದಯವಿಟ್ಟು ಮಾತಾಡಕ್ ಇಂಟರ್ಪ್ರಿಟ್ ಮಾಡಬೇಡಿ, ಅವ್ರಿಗೂ ಹೇಳಿ. ನಾನು ಇನ್ನೇನು ಹೇಳೋದು ಬಿಡಿ ನೀವು ಸರ್. ನೀವು ಪ್ರಯೋಜನ, ನಾವು ಪ್ರಯೋಜನ ಮೇಡಮ್. ಇಟ್ ಈಸ್ ಟೋಟಲಿ ಅನ್ಕಲ್ಚರ್ಡ್, ನಾನು ಈ ತರದನ್ನು ಯಾವ ನೋಡಿಲ್ಲ. ಮೇಡಮ್ ಐ ಥಿಂಕ್ he has not come forward to debate the matter. He is come to disturb the matter. So it is your vision, it is your side ಉಂಟು. ಈಗ ನೋಡಿ ನೀವು ಅಲಿಗೇಷನ್ ಮೇಡಮ್, ನನಗೆ ಹೇಳ್ಬೇಡಿ, ನೀವು ನನಗೆ ಹೇಳ್ಬೇಡಿ. ಟೀಮ್ ಕಂಪ್ಲೀಟ್, ಆಮೇಲೆ ನೀವು ನನಗೆ ಮಾತಾಡಬೇಕಾದ್ರೆ ನೀವು ಮಾತಾಡ್ಬೇಡಿ, ನಮ್ಮ ಸ್ನೇಹಿತರು ಮಾತಾಡಬಾರ್ದು. ಬರೀ ಸಮಯ ಇದ್ರಲ್ಲೇ ವ್ಯರ್ಥ ಆಗೋದು ಬೇಡ. ದಯವಿಟ್ಟು 3 ಜನ ಅರ್ಥ ಮಾಡ್ಕೊಳ್ಳಿ. ಉದಾಹರಣೆ ಕೊಟ್ಬಿಟ್ಟು ಮುಂದಕ್ಕೆ ಹೋಗಿ ಸರ್. ಮೇಡಮ್ ನಾನು ಮಾತಾಡೋ ಟೈಮಲ್ಲಿ ನೀವು ಯಾರು ಮಾತಾಡಬೇಡಿ, ಪದೇ ಮಾತಾಡಿದ್ರೆ ಅನ್ಕಲ್ಚರ್ಡ್ ಅಂತ ನಾನು ಡಿಸೈಡ್ ಮಾಡ್ಬೇಕಾಗುತ್ತೆ. ಅನ್ಕಲ್ಚರ್ಡ್ ಆಗ್ಬೇಡಿ. ನಾನು ಇನ್ನೇನ್ ಸರ್ ಮಾತಾಡೋದು, ಮಾತಾಡಕ್ ಬಿಡ್ತಾ ಇಲ್ಲ. ನೀವು ಮಾತಾಡಿ ನಾನೇನ್ ಸರ್ ಮಾತಾಡೋದು? ಸುಮ್ಮನಿರಿ, ಮತ್ತೆ ನಿಮಗೆ ಬೇಕಾದ್ರೆ ಸುಮ್ಮನಿರಿ ಸರ್. ದೇಶದ ಜನತೆ ನಿಮ್ಮ ಕಲ್ಚರ್ ಬೇಕಾದ್ರೆ ಸುಮ್ಮನಿರಿ ಸರ್. ಎಲ್ಲಾ ರಾಜ್ಯದಿಂದ ಕಲ್ಚರ್ ಬೇಕಾಗಿಲ್ಲ ಅಂದ್ರೆ ನಿಮ್ಮ ಕಾಂಗ್ರೆಸ್ ನಿಮ್ಮ ದೇಶದಿಂದ ಓಡಿಸ್ತಾ ಇರ್ತಕ್ಕಂಥದ್ದು ಈ ದೇಶದ ಜನತೆ. ನಿಮ್ಗೆ ಇದು ಅರ್ಥ ಆಗ್ಲಿ. ನಾನು ಉತ್ತರ ಧೈರ್ಯ ಇದೆಯಾ? ಧೈರ್ಯ ಕೇಳಿ, ನಿಮಗೆ ಧೈರ್ಯ ಅಂತ ಕೇಳಿ, ನಿಮಗೆ ಧೈರ್ಯ ಇದೆಯಾ? ಉತ್ತರ ಕೇಳ್ತೀನಿ. ನಮ್ಮ ಕಲ್ಚರ್ ಗ್ರೇಟ್ ಅಂತ ನಿಮಗೆ ಧೈರ್ಯ ಇದೆಯಾ? ನಾನು ಪ್ರೂವ್ ಮಾಡ್ತೀನಿ, ನಿಮಗೆ ಧೈರ್ಯ ಇದೆಯಾ? ಕಲ್ಚರ್ ಇದೆಯಾ? ನಿಮಗೆ ಧೈರ್ಯ ಇದೆಯಾ? ಕಾಂಗ್ರೆಸ್ ಕಲ್ಚರ್ ಇಸ್ ಗ್ರೇಟ್ ಕಲ್ಚರ್ ಅಂತ ಬಿಜೆಪಿ ಅಂತ ನಾನು ಹೇಳ್ತೀನಿ. ನಿಮಗೆ ಧೈರ್ಯ ಇದೆಯಾ? ನಿಮಗೆ ಧೈರ್ಯ ಇದೆ ಕೇಳಿ, ನಿಮಗೆ ಧೈರ್ಯ ಇದೆ ಕೇಳಿ, ನಿಮಗೆ ಧೈರ್ಯ ಇದೆ ಕೇಳಿ. ನೀವು ಯಾರಿಗೂ ಏನು ಅರ್ಥ ಆಗಲ್ಲ, ಮೈಕ್ ಮ್ಯೂಟ್ ಆಗುತ್ತೆ. ನೀವಿಬ್ರು ಸೈಲೆಂಟ್ ಆಗಿರಿ ಸರ್, ಮಾತಾಡಿ. ಎಲ್ಲೋ ಒಂದ್ ಕಡೆ ಈಗ ನಾನು ಓವರ್ ಆಲ್ ಪ್ರಶ್ನೆ ಕೇಳ್ತೀನಿ. ಗಾಂಧೀಜಿ ಹೆಸರನ್ನ ಎಲ್ಲಾ ಕಡೆನೂ ಒಂದೊಂದಾಗೆ ತೆಗ್ದಾಕುವಂತ ಪ್ರಯತ್ನಗಳು ನಡೀತಾ ಇದೆ ಅಂತ ಹೊರಗಡೆ ಏನ್ ಕೇಳ್ಪಡ್ತಿದ್ಯೋ ಅಷ್ಟು ಮಾತ್ರ ನಾನು ಹೇಳ್ತಾ ಹೋಗ್ತೀನಿ. ನೀವು ಯಾವ ವಕ್ತಾರರಾದ್ರೂ ಆಗಿರ್ಲಿ, ನನಗೆ ಬೇಕಾಗಿಲ್ಲ, ಓಕೆನಾ? ಇಲ್ಲಿ ಜನಸಾಮಾನ್ಯರಿಗೆ ಗಾಂಧೀಜಿ ಹೆಸರನ್ನ ತೆಗ್ದಾಕ್ಬಿಡೋಣ, ನೋಟಿಂದನೂ ಕೂಡ ತೆಗ್ದಾಕ್ಬಿಡೋಣ ಅಂತ ಪ್ರಯತ್ನಗಳು ನಡೀತಾ ಇದೆ ಅಂತ ಜನ ಮಾತಾಡ್ತಿದ್ದಾರೆ,
ಉತ್ತರ ಕೊಡಿ. ನೋಡಿ ಮೇಡಮ್, ಒಂದು ಹೆಸರನ್ನ ಬದಲಾವಣೆ ಮಾಡೋದ್ರಿಂದ ಅಥವಾ ಹೊಸ ಹೆಸರನ್ನ ಇಡೋದ್ರಿಂದ ಯಾವ ಉದ್ದೇಶಗಳು ಈಡೇರೋದಿಲ್ಲ. ಆ ಯೋಜನೆಯಲ್ಲೂ ಕೂಡ ಕೆಲವೊಂದಷ್ಟು ಬದಲಾವಣೆಗಳಾಗಿದೆಯಲ್ಲ, ಬದಲಾವಣೆಗಳಾಗಬೇಕು. ಯಾಕೆಂತಂದ್ರೆ ವೈಜ್ಞಾನಿಕವಾಗಿ ಬದಲಾವಣೆಗಳಾಗಬೇಕು. ಅದರಿಂದ ಜನಸಾಮಾನ್ಯರಿಗೆ ಉಪಯೋಗ ಆಗುತ್ತಾ? ಯಾವುದೇ ಕಾನೂನುಗಳು ಮೇಡಮ್, ಕಾನೂನು ರೂಪಿತವಾಗೋದು ಜನಸಾಮಾನ್ಯರಿಗೆ ಅನುಕೂಲ ಆಗಲಿಂದಲೇ ಮಾಡೋದು. ಅದು ಕೇಂದ್ರ ಸರ್ಕಾರದ ಕಾನೂನುಗಳಿರ್ಬೋದು, ರಾಜ್ಯ ಸರ್ಕಾರದ ಕಾನೂನುಗಳಿರ್ಬೋದು, ಅತಿ ಹೆಚ್ಚು ಜನರಿಗೆ ಇಷ್ಟವಾಗುವಂತದ್ದು ಒಂದು ನೀತಿ ನಿಯಮಾವಳಿ ರೂಪಿಸುವಂತ ಅಧಿಕಾರ ನಮ್ಮ ಸಂಸತ್ತಿಗಿದೆ ಮತ್ತೆ ರಾಜ್ಯ ಸರ್ಕಾರಕ್ಕಿದೆ. ಆ ಕಾಲಕ್ಕೆ ತಕ್ಕಂತೆ ಅವ್ರು ಮಾಡ್ಕೋತಾರೆ. ಇಲ್ಲಿ ಏನಾಗಿದೆ ಇವತ್ತು ನೀವು ಹೇಳಿದ್ರಿ ಈಗ ಮಹಾತ್ಮ ಗಾಂಧಿ ಬಗ್ಗೆ. ಮಹಾತ್ಮ ಗಾಂಧಿ ಅವ್ರ ಕನಸು ಏನಾಗಿತ್ತು? ಹಳ್ಳಿಗಳು ಉದ್ಧಾರ ಆದ್ರೆ ರಾಮರಾಜ್ಯ ಆಗುತ್ತೆ ಎಲ್ಲ ಅಂತ ಹೇಳಿ ಆ ಉದ್ದೇಶ ಇಟ್ಕೊಂಡೇ ಮಾಡಿರೋದು. ಈ ತರ ಆರೋಪಗಳನ್ನ ಸ್ವಚ್ಛ ಭಾರತ ಮಾಡುವಂತ ಸಂದರ್ಭದಲ್ಲೂ ಮಹಾತ್ಮ ಗಾಂಧಿ ಅವರು ಫೋಟೋ ತೆಗೆದುಬಿಟ್ಟಿದ್ದಾರೆ ಬಿಜೆಪಿ ಅವರು ಅಂತೇಳಿ ಅವ್ರ ಮೇಲೆ ಆರೋಪ ಮಾಡಿದ್ರು. ಕೇವಲ ಕನ್ನಡಕ ಹಾಕೊಂಡಿದ್ದಾರೆ. ಮಹಾತ್ಮ ಗಾಂಧಿಗೆ ಅತಿ ಹೆಚ್ಚು ಗೌರವ ಕೊಡುವಂತವ್ರು ಯಾರು? ಇಟ್ ಈಸ್ ಅವರ್ ಡ್ಯೂಟಿ, ಎಲ್ಲರೂ ಕೊಡ್ಬೇಕು ಪಕ್ಷಾತೀತವಾಗಿ ಇರ್ಲಿ ಒಂದು. ಆದ್ರೆ ಇವರು ಮಹಾತ್ಮ ಗಾಂಧಿ ಹೆಸರನ್ನ ಎಲ್ಲ ಕಡೆ ಇಟ್ಕೊಂಡಿದ್ದಾರೆ ಕಾಂಗ್ರೆಸ್ನವರು. ಎಲ್ಲಿಟ್ಟಿದ್ದಾರೆ ಮೇಡಮ್? ಈ ರಾಷ್ಟ್ರದ ಸುಮಾರು 516 ಸಂಸ್ಥೆಗಳಿಗೆ ಯಾರ ಹೆಸರಿದೆ? ಜವಾಹರ್ಲಾಲ್ ನೆಹರು ಹೆಸರಿದೆ, ಇಂದಿರಾ ಗಾಂಧಿ ಅವ್ರ ಹೆಸರಿದೆ, ರಾಜೀವ್ ಗಾಂಧಿ ಅವ್ರ ಹೆಸರಿದೆ. ಆಯ್ತಾ? ಸೋನಿಯಾ ಗಾಂಧಿ ಅವ್ರ ಹೆಸರನ್ನ ಇಡಬೇಕೇನೋ, ಇಲ್ಲ ರಾಹುಲ್ ಗಾಂಧಿ ಹೆಸರು ಇಡಬೇಕು, ಇಲ್ಲ ಪ್ರಿಯಾಂಕಾ ಗಾಂಧಿ ಹೆಸರು ಇಡಬೇಕು. ಮಹಾತ್ಮ ಗಾಂಧಿ ಅವ್ರಿಗೇನು? ಮಹಾತ್ಮ ಗಾಂಧಿ ಇವರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ರು. ಕಾಂಗ್ರೆಸ್ ಅನ್ನ ವಿಸರ್ಜನೆ ಮಾಡಿ ಅಂತ ಹೇಳಿದಂತ ಸಂದರ್ಭ ಯಾವ್ದೋ ಸ್ವತಂತ್ರ ಬಂದ ಮೇಲೆ ಮಾಡಿದ್ರೆ ಇದು ಇವ್ರೇನ್ ಮಾಡಿದ್ರು? ಅದೇ ಹೆಸರನ್ನ ಓಡಿಸ್ಕೊಂಡ್ ಬಂದ್ರು. ಎಲ್ಲಿ ಇದುವರೆಗೂ ಒಂದು ಗಾಂಧಿ ಹೆಸರು ಇಟ್ಕೊಂಡು ಇವ್ರು ಎಷ್ಟು ತನಕ ರಾಜಕಾರಣ ಮಾಡ್ತಾರೆ ಇವರು? ನವಭಾರತ ಆಯ್ತು, ವಿಕಸಿತ ಭಾರತ ಆಗ್ತಾ ಇದೆ ಈ ದೇಶ. ಜಗತ್ತಿನ ಎಲ್ಲಾ ದೇಶಗಳಲ್ಲಿ ಸ್ಪರ್ಧೆ ಕೊಡ್ತಾ ಇದೀವಿ ನಾವು ಎಲ್ಲ. ಇನ್ನೊಂದು ಪಾಯಿಂಟ್ ಇಲ್ಲಿ ಕೇಳ್ತೀನಿ, ಈ ಯೋಜನೆ ಬದಲಾಗಿದೆಯಲ್ವಾ, ಇದರಿಂದ ಏನಾಗಿದ್ರೆ ಡಿಫರೆನ್ಸ್ ಆಗುತ್ತೆ? ನರೇಗಾಗಿಂತ ಬಿಬಿಜಿ ರಾಮ್ಜಿನಲ್ಲಿ ಏನ್ ಡಿಫರೆನ್ಸ್ ಆಗುತ್ತೆ? ಮೇಜರ್ ಆಗಿ ಹೇಳ್ತೀನಲ್ಲ, ರಾಜ್ಯದ ಜವಾಬ್ದಾರಿಗಳು ಹೆಚ್ಚುತ್ತೆ. ಜೊತೆಗೆ ಇಲ್ಲಿ ಕ್ರಿಯಾಶೀಲ 100ರಿಂದ 125 60 ದಿನಗಳ ಕೃಷಿ ಚಟುವಟಿಕೆ ರಜಾ ಕೊಟ್ಟಿದ್ದಾರೆ, ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿದ್ದಾರೆ, ನಮ್ಮ ಅಸೆಟ್ಸ್ ನಾವೇ ಕ್ರಿಯೇಟ್ ಮಾಡ್ಕೊಳ್ಳೋಂಥದ್ದು ಮಾಡಿದ್ದಾರೆ. ಜೊತೆಗೆ ಟೆಕ್ನಾಲಜಿ ಪ್ರಕಾರವಾಗಿ ಯಾವುದೇ ಅವ್ಯವಹಾರ ಆಗದಂಗೆ ನೇರವಾಗಿ ಅವರ ಹಣ ಅವ್ರಿಗೆ ಹೋಗುವಂತ ವ್ಯವಸ್ಥೆ ಮಾಡಿದ್ದಾರೆ. ಜೊತೆಗೆ ಯಾವುದೇ ವ್ಯಕ್ತಿ ಬಂದು ಅನಾಮಧೇಯ ವ್ಯಕ್ತಿ ಬಂದಲ್ಲಿ ಜಾಬ್ ಕಾರ್ಡ್ ಮುಖಾಂತರ ಮಾಡಂಗಿಲ್ಲ. ಜಾಬ್ ಕಾರ್ಡ್ ವ್ಯವಸ್ಥೆ ಈಗಲೂ ಇದೆ, ಆಗಲೇ ಇದೆ. ವೇತನ ಒಂದು ಸ್ವಲ್ಪ ಬದಲಾವಣೆ ಆಗಿಲ್ಲ, 369 ರೂಪಾಯಿ ಇದೆ, ಈಗಲೂ ಅದೇ ಇದೆ. ಏನಾದ್ರು ವೇತನ ಚೇಂಜ್ ಮಾಡಿದ್ದಾರೆ ಇವರು? ಆಮೇಲೆ ನೋಡಿ, ಟೆರಿಟರೀಸ್ಗೆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸರ್ ಮಂಜುನಾಥ್ ಅವರೇ, ಅಲ್ಲೂ ಸಹ 90:10 ಅನುಪಾತದಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈ ತುಂಬಾ ಶೀತ ಪ್ರದೇಶಗಳಿದ್ದಾವಲ್ಲ ಉತ್ತರ ಭಾರತದಲ್ಲಿ, ಅಲ್ಲೂ ಸಹ ಸದಾಕಾಲ 365 ಜನ ಕೆಲಸ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಇಂಥ ವಿಚಾರಗಳನ್ನು ಮುಂದಿಟ್ಟುಕೊಂಡು ಮಾಡ್ತಾರೆ, ನಿಜಕ್ಕೂ ನಾಚಿಕೆ ಆಗುತ್ತೆ. ಈಗ ಹೇಳ್ತಾ ಇದ್ದಾರೆ ರಾಜ್ಯದ ಅಭಿವೃದ್ಧಿಗಳಾಗಬೇಕು. ನಮ್ಮ ಪಕ್ಷದ ನಾಯಕರಾದಂಥ ಕುಮಾರಣ್ಣವರು ಬಿಜೆಪಿ ಸರ್ಕಾರದಲ್ಲಿ ಕೇಂದ್ರ ಸಚಿವ ಬಾರಿ ಮತ್ತು ಉಕ್ಕು ಮತ್ತು ಬಾರಿ ಕೈಗಾರಿಕಾ ಸಚಿವರಾಗಿದ್ದಾರೆ. ಈ ವಿಚಾರವಾಗಿ ಇವರು ಯಾವತ್ತಾದ್ರೂ ಹೋಗಿ ಸೌಜನ್ಯವಾಗಿ ಈ ಸರ್ಕಾರದ ಯಾವುದೇ ಮಂತ್ರಿ ಆಗಲಿ ನಮ್ಮ ರಾಜ್ಯಕ್ಕೆ ಈ ತರ ಕೆಲಸಗಳಾಗಬೇಕು, ದಯಮಾಡಿ ನೀವು ಸಹಕಾರ ಕೊಡಿ ಅಂತ. ಈಗ ಅಭಿವೃದ್ಧಿ ಆಗಬೇಕು ಅಂತಂದಾಗ ಈ ಎರಡು ಸರ್ಕಾರಗಳು ಸಮಾನಾಂತರದಲ್ಲಿ ಹೋಗ್ಬೇಕು. ಅವರ ಸಹಕಾರನೂ ಬೇಕು, ಇವ್ರ ಸಹಕಾರ, ಒಕ್ಕೂಟ ವ್ಯವಸ್ಥೆ ಇರೋದು. ನಾವೇನು ರಿಪಬ್ಲಿಕ್ ಅಲ್ಲಿ ಇಲ್ಲ ಅಥವಾ ನಮ್ಮಷ್ಟು ನಾವು ಮಾಡ್ಕೋತೀವಿ ಅಂತ ರಾಜ್ಯ ಸರ್ಕಾರವನ್ನು ಹೇಳಂಗಿಲ್ಲ. ಈ ತರ ಸಂದರ್ಭದಲ್ಲಿ ಇವ್ರು ಯಾವತ್ತಾರು ಕೇಳಿದಾರ? ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಕೈಗಾರಿಕೆ ತರಲಿಲ್ಲ ಅಂತಾರೆ. ಇವತ್ತು ಬಂದಂತ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಒಂದು 1000 ಕೋಟಿ ಯೋಜನೆ ಆಂಧ್ರದ ಪಾಲಾಯಿತು. ಈ ಸರ್ಕಾರದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕೊಡಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ. ಇವ್ರು ಹೇಳ್ತಾರೆ JDS ಏನೂ ಕೆಲಸ ಮಾಡಿಲ್ಲ ಮಂಡ್ಯದಲ್ಲಿ, ಕರ್ನಾಟಕದಲ್ಲಿ ಯಾವುದೇ ಯೋಜನೆಗಳನ್ನು ತರಲಿಲ್ಲ ಅಂತೇಳಿ. ಇವತ್ತು ನಾವೇನಾದ್ರೂ ಕುದುರೆಮುಖ ಕಾರ್ಖಾನೆ ಯೋಜನೆಯನ್ನ ಮಾಡ್ತೀವಿ, ಅದನ್ನು ಉತ್ತೇಜನ ಮಾಡ್ತೀವಿ ಅಂತ ಹೋದ್ರೆ ಅದಕ್ಕೂ ಕಲ್ಲಾಗ್ತಾರೆ. ಇಲ್ಲಿ HMT ಮಾಡ್ತೀವಿ ಅಂತಂದ್ರೆ ಹೋದ್ರೆ ಅದಕ್ಕೂ ಒಂದು ಪೆಟಿಷನ್ ಸೃಷ್ಟಿ ಮಾಡ್ತಾರೆ. ಇವತ್ತು ಇಡೀ ರಾಷ್ಟ್ರದಲ್ಲಿ ಮೇಡಮ್ ಎಲ್ಲ ರಾಜ್ಯದ ಪಕ್ಷಾತೀತವಾಗಿ ಅಲ್ಲಿನ ಮಂತ್ರಿಗಳಾಗಿರ್ಬೋದು, ಸರ್ಕಾರಗಳಿರ್ಬೋದು, ಕೇಂದ್ರ ಸರ್ಕಾರವನ್ನು ಭೇಟಿ ಮಾಡಿ, ನಮ್ಮ ನಾಯಕರಾದ ಕುಮಾರಣ್ಣವರು ಭೇಟಿ ಮಾಡಿ ಈ ಕೆಲಸಗಳಾಗಬೇಕು ಅಂತ ಹೇಳಿ ಮಾಡ್ಕೋತಾ ಇದ್ದಾರೆ. ನೋಡಿ, ದೇವೇಗೌಡರು ಇಡೀ ವಯಸ್ಸಿನಲ್ಲೂ 93 60 ದಿವಸ ಇವತ್ತು ತೆಂಗು ಅಭಿವೃದ್ಧಿ, ಬೆಳೆಗಾರರಿಗೆ ಸಂಬಂಧಪಟ್ಟಂತೆ ಮಾವು ಅಭಿವೃದ್ಧಿ ವಿಚಾರವಾಗಿ ಅಲ್ಲಿಂದವರೇ ಸಣ್ಣ ಏನು ನಮ್ಮ ತರಕಾರಿಗಳ ಬಗ್ಗೆ ಇರ್ಬೋದು, ಸಣ್ಣ ಹಣ್ಣು ಹಂಪಲುಗಳ ಏನು ಸಮಸ್ಯೆಗಳಿರ್ಬೋದು, ಅವ್ರಿಗೆ ಉತ್ತೇಜನ ಬೆಂಬಲ ಕೊಡಬೇಕು ಅಂತ ಹೇಳಿ ಸದನದಲ್ಲಿ ಚರ್ಚೆ ಮಾಡ್ತಾರೆ ಅಂತಂದ್ರೆ ಇವರು ಯಾವುದೋ ಒಂದು ಸಣ್ಣ ವಿಚಾರ ಇಟ್ಕೊಂಡು ಎಲ್ಲಿ ರಾಜ್ಯ ಸರ್ಕಾರದಲ್ಲಿ ಇಡೀ ಸದನದ ಸಮಯವನ್ನ ವೇಸ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಸರ್ಕಾರ ಆದಷ್ಟು ಬೇಗ ತೊಲಗಬೇಕು. ಮತ್ತೆ ಇದರಿಂದ ಯಾವುದೇ ರೀತಿಯಾದಂಥ ಏನು ರಾಮ್ಜಿ ಇದು ಬರೋದ್ರಿಂದ ಯಾವುದೇ ರೀತಿಯಾದಂಥ ಕಾನೂನು ತೊಡಕು ಇಲ್ಲ. ಮತ್ತು ಯಾವುದೇ ರೀತಿಯಾದಂಥ ಯಾರ ಹಕ್ಕುಗಳನ್ನ ಯಾರ ಒಬ್ಬ ಕೂಲಿ ಕಾರ್ಮಿಕನ ಹಕ್ಕಾಗಿರ್ಲಿ ಅಥವಾ ಇನ್ನೊಂದು ಯೋಜನೆಗಳ ಹಕ್ಕುಗಳಾಗಿರ್ಲಿ ಯಾವುದು ಕಿತ್ಕೊಳಕಲ್ಲ ಅಂತೇಳಿ ನನ್ನ ಅಭಿಪ್ರಾಯ ಮೇಡಮ್. ಆದ್ರೂ ಎಲ್ಲೋ ಒಂದ್ ಕಡೆ 100ಕ್ಕಿಂತ ಹೆಚ್ಚು ಗ್ರಾಮ ಪಂಚಾಯತಿಗಳು ವಿರೋಧ ವ್ಯಕ್ತಪಡಿಸಿದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಜೊತೆಗೆ ನಮ್ಮ ರಾಜ್ಯ ಮಾತ್ರ ಅಲ್ಲ, ಬೇರೆ ರಾಜ್ಯಗಳಲ್ಲೂ ಕೂಡ ಈ ಯೋಜನೆ ಹೆಸರು ಬದಲಾವಣೆ ಬಗ್ಗೆ ವಿರೋಧಗಳು ವ್ಯಕ್ತವಾಗ್ತಿದೆ. ಅದೆಲ್ಲ ಕೂಡ ಹಂಗಿದ್ರೆ ಕಾಂಗ್ರೆಸ್ನವರು ಹೈಕಮಾಂಡ್ ಮೆಚ್ಚೋಕೆ ಮಾಡ್ತಾ ಇದ್ದಾರೆ ಅಂತ ನಮ್ಮ ರಾಜ್ಯದಲ್ಲಿ ಹೇಳ್ಬೋದು.
ಅವ್ರನ್ನು ಅದನ್ನ ಕೇಳ್ತೀನಿ. ಹಾಗಿದ್ರೆ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಯಾಕೆ ವ್ಯಕ್ತವಾಗ್ತಾ ಇದೆ ವಿರೋಧ? ಖಂಡಿತ ಮೇಡಮ್, ನೀವು ಯಾವುದೇ ರಾಜ್ಯಕ್ಕೆ ಹೋದ್ರು ಈ ವಿರೋಧ ವ್ಯಕ್ತ ಮಾಡ್ತಾ ಇರೋದು ಎಲ್ಲೂ ಇಲ್ಲ. ಕೇರಳದಲ್ಲಿ ಖಂಡಿತ ಮಾಡಿಲ್ಲ. ಇವತ್ತು ಏನಂದ್ರೆ ಇಲ್ಲಿ ಒಂದಿರ್ತಕ್ಕಂಥದ್ದು ಏನಂದ್ರೆ, ನೀವೇ ಹೇಳಿದ್ರಿ, ಇಲ್ಲಿ ಸಿದ್ದರಾಮಯ್ಯನವ್ರಿಗೆ ರಾಹುಲ್ ಗಾಂಧಿನ ಮೆಚ್ಚಿಸ್ಬೇಕು, ಯಾವ್ದಾನ ಒಂದು ವಿಚಾರದಲ್ಲಿ ಮೆಚ್ಚಿಸುವಂತ ಕೆಲಸ. ಆದ್ರೆ ನನಗೆ ಮುಖ್ಯಮಂತ್ರಿ ಸೀಟ್ ಮುಂದುವರಿಬೇಕು, 5 ವರ್ಷ ಕಂಪ್ಲೀಟ್ ಮಾಡಬೇಕು, ಒಂದ ದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತು ವಿರೋಧ ಮಾಡಕ್ಕೆ ಸೆಷನ್ನೇ ಬಳಸ್ಕೊಂಡಿದ್ದಾರೆ ಅಂತಂದ್ರೆ ಅವ್ರ ಉದ್ದೇಶ ಏನಾಗಾದ್ರೆ, ಸರ್ ಈ ಪಾಯಿಂಟ್ ಅವ್ರಿಗೆ ಕೇಳ್ಬಿಡ್ತೀನಿ. ಒಂದ್ ನಿಮಿಷ, ನಾನು ಲೆಟ್ ಮಿ ಕಂಪ್ಲೀಟ್ ಮಾಡಿ. ಈಗ ಗಾಂಧಿನಗರ ವಾರ್ಡ್ ಅಂತ ಇತ್ತು, ಈಗ GBA ಇದರಲ್ಲಿ ಒಂದು ವಾರ್ಡ್ ಅನ್ನ, ಆ ಗಾಂಧಿನಗರ ಅಂತ ಇದ್ದಂತ ವಾರ್ಡ್ ಅನ್ನ ತೆಗೆದ್ಬಿಟ್ಟು ಜವಾಹರ್ ನೆಹರು ವಾರ್ಡ್ ಅಂತ ಮಾಡಿದ್ದಾರೆ. ಇದು ಗಾಂಧಿ ಹೆಸರಿಗೆ ಅವ್ರು ಮಾಡಿದ್ದ ಅವಮಾನ ಅಲ್ವಾ ಕಾಂಗ್ರೆಸ್ನವ್ರಿಗೆ? ಅವ್ರಿಗೆ ಗೊತ್ತಿರ್ಲಿಲ್ಲ. ನಾವು ಪ್ರಶ್ನೆ ತುಮಕೂರಲ್ಲಿ ಸ್ಟೇಡಿಯಂ ಗ್ಯಾರೇಜ್ ಇಟ್ಟವ್ರೆ ಸರ್. ಅಲ್ಲ, ಅದೇನೆ ಪರಮೇಶ್ವರರೇ ಹೆಸರು ಇಟ್ಕೊಂಡು ಇವತ್ತು ಬಳಸ್ಕೊಡುವಂತ ಕೆಲಸ ಮಾಡ್ತಾ ಇರೋದು. ಮೇಡಮ್, ಕಾಂಗ್ರೆಸ್ ಅವ್ರಿಗೆ ಏನಾಗಿದೆ ಅಂದ್ರೆ, ಗಾಂಧಿ ಈಸೆ ಒಂದು ಟ್ರೇಡ್ ಮಾರ್ಕ್ ಆಗಿ ಚುನಾವಣೆ ಗೆಲ್ಲಕ್ಕೋಸ್ಕರ ಬೇಕು ಅಷ್ಟೇ. ಬಿಟ್ರೆ ಮೇಡಮ್, ಗಾಂಧಿ ರೀತಿಯಾಗಿ ಯಾರು ನಡ್ಕೊಂಡ್ರು ಮೇಡಮ್? ಇಂದಿರಾ ಗಾಂಧಿ ನಡ್ಕೊಂಡ್ರ? ಅವ್ರು ಬೇಕಾದ ರೀತಿಯಲ್ಲಿ ಸಂವಿಧಾನ ಬದಲಾವಣೆ ಮಾಡ್ಕೊಂಡಿದ್ರು. ಇವತ್ತು ಅದೇ ರಾಹುಲ್ ಗಾಂಧಿ ಅವ್ರು ಇರ್ಬೋದು, ಏನ್ ಮಾಡ್ತಾ ಇದಾರೆ ಮೇಡಮ್ ಈ ದೇಶಕ್ಕೋಸ್ಕರ? ದೇಶದ ವಿಚಾರಗಳನ್ನ ಆಚೆ ಹೋಗ್ಬಿಟ್ಟು ಬೇಕಾದ್ರೆ ಮರ್ಯಾದೆ ತೆಗೆಯೋ ರೀತಿಯಲ್ಲಿ ಪ್ರೆಸ್ ಮೀಟು ಮಾಡ್ತಾರೆ, ದೇಶದ ಹೊರಗಡೆ ಹೋಗ್ಬಿಟ್ಟು ಯಾವ ರೀತಿಯ ಅಪಪ್ರಚಾರಗಳನ್ನ ಮಾಡುವಂಥದ್ದು. ಇಷ್ಟು ಬಿಟ್ರೆ ಈ ದೇಶದಲ್ಲಿ ಯಾವತ್ತಾದ್ರೂ ಈ ಭ್ರಷ್ಟಾಚಾರ ನಡೆದಿದೆ, ಮೋದಿಯವರ ಸರ್ಕಾರ ಸರಿಯಾಗಿ ಆಡಳಿತ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಯಾವ ಒಂದು ಪೇಪರ್ ಇಟ್ಕೊಂಡು ದೇಶದ ಜನತೆ ಮುಂದೆ ಹೋರಾಟ ಮಾಡಿದ್ದು ಯಾವ್ದೋ ಒಂದು ಉದಾಹರಣೆಗಳನ್ನ ಕಾಂಗ್ರೆಸ್ ವಕ್ತಾರಗಳು ಇವತ್ತು ಬೀದಿಲಿ ಹೇಳುವಂತ ಕೆಲಸ ಮಾಡ್ಲಿ, ನಾವು ಒಪ್ಕೊಳ್ತೀವಿ. ಇವತ್ತು ಬಹಳ ಸಮೃದ್ಧಿಯಾಗಿ ಕೊಡ್ತಾ ಇರ್ತಕ್ಕಂಥ ಆಡಳಿತವನ್ನ ಅವರು ಸಹಿಸ್ಕೊಳಕ್ಕಾಗ್ದಲೆ, ಯಾಕೆಂದ್ರೆ ಪ್ರತಿ ಚುನಾವಣೆಯಲ್ಲಿ ಅವರಿಗೆ ಸೋಲು ಕಟ್ಟಿತ ಬುದ್ಧಿ ಆಗ್ತಾ ಇದೆ ದಿನ ದಿನ. ಇನ್ನ 25 ವರ್ಷ ಆದ್ರೂ ಖಂಡಿತವಾಗ್ಲೂ ಕಾಂಗ್ರೆಸ್ ಅವರು ಹೀಗೆ ಇರಬೇಕು ಅಂತ ಹೇಳ್ಬಿಟ್ಟು ಜನ ಡಿಸೈಡ್. ಹಾಗಿದ್ರೆ ನೀವ್ ಹೇಳ್ತಾ ಇರೋದು ಫಲಾನುಭವಿಗಳು ಏನಿದ್ದಾರೆ ಅವ್ರಿಗೇನು ವಿರೋಧ ಇಲ್ಲ. ನೋಡಿ ಮೇಡಮ್, ರಾಜಕೀಯ ನಾನೇ ಹೇಳ್ಬಿಡ್ತೀನಿ ಮೇಡಮ್, ಇಲ್ಲಿ 2 ಚೇಂಜ್ ಆಗಿದ್ರು. ಒಂದು 40-60 ಅಂತ ತಂದಿರ್ತಕ್ಕಂಥದ್ದು ಒಂದು ಹೆಸರು, ಇನ್ನೊಂದು MN ನರೇಗಾ ಅಂತ ಇತ್ತಲ್ಲ, ಮನ್ರೇಗಾ ಅಂತ ಇತ್ತಲ್ಲ, ಅದು ಹೆಸರು ಇಲ್ಲಿ ಬದಲಾವಣೆ ಆಗ್ತಿದೆ. ಹಂಗೆ ಇವ್ರಿಗೆ ತಡ್ಕಣ ಶಕ್ತಿ ಆಮೇಲೆ 100 ದಿನ ಇದ್ದಿದ್ದು 125 ದಿನ ಜಾಸ್ತಿ ಆಗಿದೆ ಮೇಡಮ್. ಅದೆಲ್ಲ ಒಂದ್ ಕಡೆ ಉಪಯೋಗ ಆಗುತ್ತಾ ಅಂತ ಅವಾಗಲೇ ಹೇಳಿದೆ, ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ ಹೇಳ್ಬಿಟ್ಟು ಯಾರೋ ಕಾಂಟ್ರಾಕ್ಟ್ ಹೊತ್ಕೊಂಡು ಹೋಗ್ತಾ ಇದ್ರು ನಮ್ಮ ಸ್ನೇಹಿತರು ಹೇಳ್ದಂಗೆ. ನಿಜವಾದ ಕಷ್ಟ ಬಿದ್ದವನಿಗೆ ದುಡ್ಡೇ ಕೊಡ್ತಿರ್ಲಿಲ್ಲ ಮೇಡಮ್. ನೀವು ಇವತ್ತು ಹೋಗಿ, ಯಾಕೆಂದ್ರೆ ಇವಾಗ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ನೋಡ್ತಾ ಇದಾರೆ, ಒಬ್ಬ ಈ ಅನುದಾನವನ್ನ ಯಾವ ರೀತಿ ಬಳಸ್ಕೊಂತಾರೆ ಅಂದ್ರೆ ನೀವು ಊಹೆನೂ ಮಾಡಕ್ಕಲ್ಲ. ನಿಮ್ಮ ಮೋಸ್ಟ್ಲಿ ಹಳ್ಳಿಗಾಡಿಂದ ಬಂದಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಊರ್ನಲ್ಲಿ ಕರ್ದಿ ಒಂದ್ ಸೈನ್ ಹಾಕ್ಸ್ಕೊಂಡ್ಬಿಟ್ಟು ನಿಂಗೆ ಏನೋ ಕೊಟ್ಬಿಟ್ಟು ಕಳಿಸಿ ನಡಿಯಪ್ಪ ಅಂತ ಹೇಳ್ಬಿಟ್ಟು 100 ರೂಪಾಯಿ ಕೊಟ್ಟೆ ಅವತ್ತು 2,000 ರೂಪಾಯಿ 3,000 ರೂಪಾಯಿ ತಗೊಂಡಿರೋ ಉದಾಹರಣೆಗಳು ನಾವು ನೋಡ್ತೀವಿ. ನೀವು ಗ್ರಾಮೀಣ ಬ್ಯಾಂಕ್ಗಳು ಅಂತ ಇದೆ ಹಳ್ಳಿ ಕಡೆ ಹೋದ್ರೆ, ಯೂಶಲಿ ಕಾವೇರಿ ಗ್ರಾಮೀಣ ಅಂತ ಇವತ್ತಿನ ದಿನ ಆಗಿದೆ. ಇಂಥ ಬ್ಯಾಂಕ್ಗಳಲ್ಲಿ ನೀವು ಅಕೌಂಟ್ ಚೆಕ್ ಮಾಡ್ಬಿಟ್ರೆ ನಿಜವಾಗ್ಲೂ ಅವ್ರು ಕೆಲಸ ಮಾಡಿ ದುಡ್ಡು ತಗೊಂಡ್ರ, ಇಲ್ಲ ಸುಮ್ಮನೆ ಅಕೌಂಟ್ ಓಪನ್ ಮಾಡಿಸಿ ಯಾರೋ ದುಡ್ಡು ಎತ್ಕೊಂಡ್ರ ಅಂತ ಹೇಳ್ಬಿಟ್ಟು ತನಿಖೆ ಆಗ್ಬಿಡ್ಬೇಕು. ಅಂದ್ರೆ ಕಾಂಗ್ರೆಸ್ ಅವ್ರು ಒಪ್ಕೊಬೇಕು. ಇವತ್ತು ಈ ರೀತಿಯಾದ ಒಂದು ಭ್ರಷ್ಟಾಚಾರ ಮಾಡಿ 60-67 ವರ್ಷಗಳ ಕಾಲ ಇಡೀ ದೇಶದಲ್ಲಿ ಮೇಡಮ್ ಕೊಳ್ಳೆ ಹೊಡೆದ್ಬಿಟ್ರು. ಇವ್ರದೇ ಸ್ಪೀಕರ್ ಆಗಿದ್ದಂತ ರಮೇಶ್ ಕುಮಾರ್ ಅವ್ರು ಏನ್ ಹೇಳಿದ್ರು, 3 ತಲೆಮಾರುಗಳಷ್ಟನ್ನ ನಿಮ್ಮ ಮನೆಯಲ್ಲಿ ಇಟ್ಕೊಂಡು ಸಂಪತ್ತನ್ನ ಕೂಡೀಕರಣ ಮಾಡ್ಕೊಂಡಿದ್ದೀರಾ, ಒಂದ್ ಸ್ವಲ್ಪ ನಾವು ಸಮಾಜಕ್ಕೆ ಕೊಡಿ ಅಂತ ಹೇಳ್ಬಿಟ್ಟು ಅವರೇ ಹೇಳೋಂತ ಕೆಲಸ ಮಾಡಿದ್ರು. 3 ತಲೆಮಾರಷ್ಟು ಇವ್ರು ಗುಡ್ಡೆ ಹಾಕೊಂಡ್ಬಿಟ್ಟು ಅದು ಕರಗಿಸಕ್ ಆಗ್ತಲ್ಲ ಅಷ್ಟೊಂದು ಇಟ್ಕೊಂಡ್ಬಿಟ್ಟು ಇವತ್ತು ಇನ್ನ ಭ್ರಷ್ಟಾಚಾರ ಮಾಡೋದಕ್ಕೆ ಒಂದ್ ಕಡೆ ಅವಾಯ್ಡ್ ಮಾಡಿದ್ರೆ ಇವತ್ತು ಇನ್ನ ಭ್ರಷ್ಟಾಚಾರ. ಇವತ್ತು ಮೇಡಮ್ ಅಬಕಾರಿ ಇಲಾಖೆನಲ್ಲಿ ಇದೇ ಅಧಿಕಾರಿಗಳು ಮಧುಸೂದನ್ ನಾಯಕ್ ಅಂತ ಹೇಳ್ಬಿಟ್ಟು DC ಅವ್ರು ಸಿಗಾಕೊಂಡ್ರು. ಯಾರ ಹೆಸರು ಹೇಳಿದ್ರು ಮೇಡಮ್? ಇರ್ತಕ್ಕಂಥ ಹಾಲಿ ಸಚಿವರು ಇವತ್ತು ನಾವು ಅವ್ರಿಗೆ ಕೊಡ್ಬೇಕು ಅಂತ ಹೇಳಿದ್ರೆ ಇಲ್ಲಿವರೆಗೂ ರಾಜೀನಾಮೆ ತಾಣಂತ ಯೋಗ್ಯತೆ ಇಲ್ಲ. ಅವರು ಇವತ್ತು ಒಂದು ಲೈಸೆನ್ಸ್ CL7 ಕೊಡುವಂತ ಲೈಸೆನ್ಸ್ಗೆ 7-8 ಲಕ್ಷ ರೂಪಾಯಿ ಆಗಂತ ಫೀಸ್ಗೆ 1 ಕೋಟಿ ಸಂಪಾದನೆ ಮಾಡ್ತಾ ಇದಾರೆ. ಏನ್ ಕಶ್ಮೀರ್ ಸಂಪಾದನೆ ಮಾಡಿದ್ರೆ ಜನರಿಗೆ ರಕ್ತ ಇರೋ ರೀತಿಯಲ್ಲಿ ಇರ್ಕೊಂಡು ಇವತ್ತು ಜನರಿಗೆ ತೊಂದರೆ ಕೊಡ್ತಾ ಇರ್ತಕ್ಕಂಥದ್ದು ಈ ಸರ್ಕಾರ. ಕೇವಲ ಬಂಡ ಸರ್ಕಾರ ಇವತ್ತು ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದೆ. ಯಾವುದೇ ಜನರ ಅನುಕೂಲಕ್ಕಾಗಿ, ಜನರ ಒಂದು ಯೋಜನೆಗಾಗಿ, ಒಂದು ಮುಂದಿನ 5 ವರ್ಷಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಯೋಜನೆಗಳು ಅದನ್ನ ತಂದು ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ರೆ ಹೇಳಿ. ಇವತ್ತು ಅದೇ ಗೃಹಲಕ್ಷ್ಮಿನ 2 ತಿಂಗಳು ಜನವರಿ ಫೆಬ್ರವರಿ ಇದೆ ಮೇಡಮ್. ಈ ವರ್ಷ ಜನವರಿ ಫೆಬ್ರವರಿ ಅಲ್ಲ, ಹೋದ ವರ್ಷ 12 ತಿಂಗಳದ್ದು ಗುಳು ಮನ್ಸಿದ್ದಾರೆ. ಇಲ್ಲಿವರೆಗೂ ಅದ್ರ ಬಗ್ಗೆ ಒಂದು SIT ಮಾಡ್ಬಿಟ್ಟು ತನಿಖೆ ಮಾಡುವಂತದ್ದಾಗ್ಲಿಲ್ಲ. ಇವತ್ತು ಸಣ್ಣ ವಿಚಾರಕ್ಕೆ ತನಿಖೆ ಮಾಡುವಂತದಕ್ಕೆ ಹಗರಣ ಆಗಿರೋದಕ್ಕೆ ಒಂದು ಅಬಕಾರಿ ಇಲಾಖೆದಾಗಿರ್ಬೋದು, ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆ 5,000 ಕೋಟಿ ಹಗರಣ ಆಗಿದೆಯಲ್ಲ, ಇಲ್ಲಿವರೆಗೂ ಒಂದು SIT ತನಿಖೆ ಮಾಡಿ ರಾಜ್ಯ ಜನತೆ ಮುಂದೆ ಸತ್ಯ ಹೇಳುವಂತ ಕೆಲಸ ಮಾಡ್ಲಿ. ಇವರು ಸರ್ಕಾರದ ದುಡ್ಡನ್ನೇ ಇವ್ರ ಪರ್ಸನಲ್ ಅಕೌಂಟ್ಗೆ ಯಾವುದು ಅದು ಆಂಧ್ರ ಕಳಿಸ್ಬಿಟ್ಟು ಒಂದು ಲಿಕ್ಕರ್ ಶಾಪ್ಗೆ ಚಿನ್ನದ ಅಂಗಡಿ ಕಳಿಸ್ಬಿಟ್ಟು ಅವ್ರು ಬೇಕಾದ ರೀತಿಯಲ್ಲಿ ಅವ್ರ ಮನೆಗೆ ಎಲ್ಲ ದುಡ್ಡನ್ನ ತರ್ಸ್ಕೊಂಡ್ಬಿಟ್ರ 189 ಕೋಟಿ. ಇದಕ್ಕೆ ಸಾಕ್ಷಿ ಕೊಡ್ಲಿ ಇವತ್ತು ಈ ರೀತಿಯಾದ ಒಂದು ದುಂಡಾವರ್ತನೆ ಸರ್ಕಾರ ಈ ರಾಜ್ಯದಲ್ಲಿ ಮಾಡ್ತಾ ಇರೋದು. ಇವತ್ತು ಜನರು ಬೇಡ, ನೀವು ಆಚೆ ಹೋಗ್ಬೇಕು. ಜನರಿಗೆ ಯಾಕಪ್ಪ ಈ ದರಿದ್ರ ಸರ್ಕಾರ ಬಂದು ಇವತ್ತು ಒಕ್ಕರ್ಸ್ಕೊಂಡ್ಬಿಡ್ತು, ಎಲ್ಲಿ ತಪ್ಪು ಮಾಡ್ಬಿಟ್ಟು ಯಾಕಪ್ಪ ಓಟ್ ಹಾಕಿದ್ವಿ ಈ ಜನ
ಅಂತ ಹೇಳ್ಬಿಟ್ಟು ಅವ್ರಿಗೆ ಬೇಸರ ಅಂತ ತರಂತ ಕೆಲಸ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ. ನೀವು ಯಾವ್ದಾನ ವಿಚಾರ ಕೇಳಿ, ಒಂದು ಸಿಎಂ ವಿಚಾರ ಗಲಾಟೆ ತಂದ್ಬಿಡ್ತಾರೆ, ಇಲ್ಲ ಅಂದ್ರೆ ಈ ರೀತಿ ಯಾವುದೋ ನಮ್ಮ ದ್ವೇಷ ಭಾಷಣ ಬಿಲ್ ತಂದ್ಬಿಡೋವಂಥದ್ದು, ಅದೇ ರೀತಿ ಯಾವುದೋ ಒಂದು ಚರ್ಚೆಗಳನ್ನ ಹುಟ್ಟು ಹಾಕುವಂಥದ್ದು, ಇದೇ ಕಾಲಹರಣ ಮಾಡ್ತಾ ಇದ್ದಾರೆ. ಬಿಟ್ರೆ 224 ಜನ ಶಾಸಕರಲ್ಲಿ ಭವಿಷ್ಯ ಚೆನ್ನಾಗಿದ್ರೆ ಅದು ಮುಖ್ಯಮಂತ್ರಿಗಳ ಕ್ಷೇತ್ರ ಇರ್ಬೋದು, ಅದೇ ಇನ್ನೊಂದು ಉಪಮುಖ್ಯಮಂತ್ರಿಗಳ ಕ್ಷೇತ್ರ ಇರ್ಬೋದು. ನೀವು ಯಾವುದೇ ಒಂದು ಬೇರೆ ಕ್ಷೇತ್ರ ಶಾಸಕರನ್ನು ಕೇಳ್ಬಿಟ್ರೆ ನೀವು ಯಾವುದೇ ಯೋಜನೆಗಳು ಪ್ರಾರಂಭನೂ ಆಗಿಲ್ಲ, ಉದ್ಘಾಟನೆನೂ ಆಗಿಲ್ಲ ಮೇಡಮ್. ಏನು ಇಷ್ಟ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿ. ಓಕೆ ಸರ್, ಒಂದ್ ನಿಮಿಷ ಅವ್ರನ್ನ ಕೇಳ್ಬಿಡ್ತೀನಿ, ಸಮಯ ಕಡಿಮೆ ಇದೆ, ಅವ್ರು ಕ್ಲಾರಿಟಿ ಕೊಟ್ಬಿಡ್ಲಿ ಇದಕ್ಕೆ. ಗಾಂಧಿಯನ್ನ ಟ್ರೇಡ್ ಮಾರ್ಕ್ ಆಗಿ ಯೂಸ್ ಮಾಡ್ಕೋತಿದ್ದಾರೆ, ಮೊದಲನೇ ಪಾಯಿಂಟ್. ಇನ್ನೊಂದು, ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕೆ ಬರೀ ಈ ಏನು ಪಕ್ಷಗಳಿದೆಯಲ್ಲ ಅವ್ರು ಮಾತ್ರ ಕಿತ್ತಾಡ್ಕೋತಿದ್ದಾರೆ, ಆದ್ರೆ ಜನಸಾಮಾನ್ಯರಿಗೆ ಏನು ಬದಲಾವಣೆ ಅಂತದ್ದು ಮಟ್ಟಿಗೆ ಅನ್ನಿಸ್ತಾ ಇಲ್ಲ. ಉಪಯೋಗನೇ ಆಗ್ತಿದೆ ಒಂದ್ ರೀತಿಯಾಗಿ, ಇಲ್ಲ ಈ ಯೋಜನೆ ಬದಲಾವಣೆ ಅದೆಲ್ಲ ಇನ್ನೂ ಕೂಡ ಜನರಿಗೆ. ಸರ್, ಬಿಜೆಪಿ ಅವ್ರಿಗೂ ನಾನು ಕೇಳೋದ್ ಮರ್ತೆ, ಏನು ಕೂಡ ಈ ಯೋಜನೆ ಏನ್ ಬದಲಾವಣೆ ಆಯ್ತಲ್ಲ ಅದು ಈ ರೀತಿಯಾಗಿದೆ, ಇದು ನಮ್ಗೆ ಈ ರೀತಿಯಾಗಿ ಯೂಸ್ ಆಗುತ್ತೆ, ಇದು ಯೂಸ್ ಆಗಲ್ಲ, ನಾವ್ ಏನ್ ಮಾಡ್ಬೇಕು ಅನ್ನುವಂತ ವಿಷಯ ಮುಟ್ಟಿಸೋದ್ರಲ್ಲಿ ವಿಫಲರಾಗಿದ್ದಾರೆ ಅಂತ ಕೇಳ್ಬರ್ತಿಲ್ಲ. ನೋಡಿ, ಇವತ್ತು ಪಂಚಾಯತ್ ಮೊದಲ ಸಿಸ್ಟಮ್ ಏನಿತ್ತು ಅದೇ ಸಿಸ್ಟಮ್ ಅಲ್ಲಿ ಹೋಗ್ಬಿಟ್ಟು ಅರ್ಜಿ ಕೊಟ್ರು, ಇವತ್ತು ಕೆಲಸ ಇದೆ, ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. ನೋಡಿ, ಅದನ್ನು ಇವತ್ತು ಕಾಂಗ್ರೆಸ್ನವ್ರು ಯಾವ ರೀತಿ ಅಂತಂದ್ರೆ ನುಂಗಪ್ಪ ಅಂತ ಒಂದು ಹೆಸರನ್ನ ಬಳಸ್ಕೊಂಡು ಇವತ್ತು ಕಾಂಗ್ರೆಸ್ ಅವ್ರು ನುಂಗಪ್ಪ ಅಂತ ನಾವು ಹೆಸರು ಕೊಟ್ಟಿದ್ದೀವಿ ಇವತ್ತು. ಯಾಕೆಂದ್ರೆ ಕೆಲಸನೇ ಅದು, ನುಂಗಪ್ಪನ ಕೆಲಸ ಬಿಟ್ಟರೆ ಬೇರೆ ಏನೂ ಮಾಡೋದಿಲ್ಲ ಅವ್ರು ಕಾಂಗ್ರೆಸ್ನವರು. ಪತ್ರಿಕೆಯಲ್ಲಿ ಜನರು ಕಟ್ಟಿರೋಕ್ಕಂಥ ತೆರಿಗೆನ ಕಾಂಗ್ರೆಸ್ ಪ್ರಚಾರಕ್ಕೆ ಬಳಸ್ಕೊಂತಾರೆ ಅಂತಂದ್ರೆ ಇದಕ್ಕಿಂತ ಉದಾಹರಣೆ ಬೇಕಾ ಮೇಡಮ್? ಅವ್ರಿಗೆ ಕಾಂಗ್ರೆಸ್ ಪಕ್ಷ ಶಕ್ತಿನೇ ಇದ್ದಿದ್ರೆ ಬಹುಶಃ ಆ ಒಂದು ಹ್ಯಾಂಡ್ ಬಿಲ್ ಪ್ರಿಂಟ್ ಮಾಡಿ ಇನ್ನೊಂದು ಮತ್ತೊಂದು ಮಾಡಿ ಅವ್ರು ಹೋರಾಟ ಮಾಡಬೇಕಾಯ್ತು. ಇವತ್ತು ಪತ್ರಿಕೆಗಳಲ್ಲಿ ಸರ್ಕಾರದ ಹಣವನ್ನು ಬಳಸಿ ಇದು 2ನೇ ಬಾರಿ ಕೊಟ್ಟಿರ್ತಕ್ಕಂಥ, ಕಳೆದ ವಾರನೂ ಕೊಟ್ಟರು, ಇವತ್ತು ಕೂಡ ಕೊಟ್ಟಿದ್ದಾರೆ. ಈ ರೀತಿಯಾದ ದುರ್ಬಳಕೆ ಇವತ್ತು ನಡೀತಾ ಇದೆ ಅಂದ್ರೆ ರಾಜ್ಯದ ಜನತೆ ಮಾಡ್ತಾ ಇರ್ತಕ್ಕಂಥ ಮೋಸ ಅಲ್ವಾ ಇದು? ಅದಕ್ಕೆ ಉತ್ತರ ಕೊಡ್ಬೇಕು. ಉತ್ತರ ಕೊಡ್ಲಿ ಸರ್, ಸಮಯ ಕಡಿಮೆ ಇದೆ, ಬೇಗ ಉತ್ತರ ಕೊಡ್ಬೇಕು ಸರ್. ನೀವ್ ಯಾರು ಕೂಡ ನಾನು ಮಾತಾಡೋ ಟೈಮಲ್ಲಿ ನಾನು ಕೂಡ ಯಾರು ಇಂಟರ್ಫಿಯರ್ ಆಗಿಲ್ಲ. ಸೊ ಹೇಳ್ತಾ ಇದ್ರು ಇವರು ಗಾಂಧೀಜಿ ಹೆಸರನ್ನ ಎಲ್ಲಾ ಇದಕ್ಕೂ ನಮ್ಮ ಪ್ರೋಗ್ರಾಮ್ಸ್ಗೂ ಕೂಡ ಇಟ್ಕೊಂಡಿದ್ದಾರೆ. 365 ಬಾರಿ ಗಾಂಧಿ ಕುಟುಂಬದ ಹೆಸರನ್ನ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಇವತ್ತು 10 ವರ್ಷ ಆಗಿದೆ ನರೇಂದ್ರ ಮೋದಿ ಅವರು ಬಂದು. ಸೊ ಇಂಡಿಯಾದಲ್ಲೇ ದ ಬಿಗ್ಗೆಸ್ಟ್ ಸ್ಟೇಡಿಯಂ ಅಹಮದಾಬಾದ್ನಲ್ಲಿ ಇರ್ತಕ್ಕಂಥದ್ದು. ಯಾಕೆ ನರೇಂದ್ರ ಮೋದಿ ಅವ್ರದ್ದು ಹೆಸರಲ್ಲಿ ಬಂತು? ಒಂದಾಯ್ತಾ? ಒಂದು, ದಯವಿಟ್ಟು ಯಾರು ಇಂಟರ್ಫಿಯರ್ ಆಗಬೇಡಿ. ಇವತ್ತು ಕಾಂಗ್ರೆಸ್ ನೋಡಿ, ಕಾನ್ಸೆಪ್ಟ್ ಎಲ್ಲ ಏನು 70 ಇಯರ್ಸಿಂದ ಏನು ರೂಲ್ ಮಾಡ್ತಾ ಇದೆ ಕಾಂಗ್ರೆಸ್ಸು, ಎಲ್ಲ ಗಾಂಧಿ ಕಾನ್ಸೆಪ್ಟಲ್ಲೇ ನಮ್ಮ ಪ್ರಾಜೆಕ್ಟ್ಸ್ ಇರ್ತಕ್ಕಂಥದ್ದು. ಗಾಂಧಿಯವರನ್ನು ಹೊರತಾಗಿ ಗಾಂಧಿಯವರ ಡ್ರೀಮ್ ಏನಿತ್ತು, ಗಾಂಧಿಯವರ ಕಾನ್ಸೆಪ್ಟ್ ಇಮೇಜ್ ಏನಿತ್ತು, ಅದೆಲ್ಲದೂ ಕೂಡ ನಮ್ಮ ಪ್ರೋಗ್ರಾಮ್ಸಲ್ಲಿ ಇಂಪ್ಲಿಮೆಂಟ್ ಆಗಿರ್ತಕ್ಕಂಥದ್ದು. ಸೊ ದ ಸೋಲ್ ಆಫ್ ದ ಪ್ರೋಗ್ರಾಮ್ಸ್ ಈಸ್ ದ ಗಾಂಧೀಸ್ ಪ್ರೋಗ್ರಾಮ್. ಸೊ ಗಾಂಧಿ ಸೋಲ್ ನಮ್ಮ ಪ್ರೋಗ್ರಾಮಲ್ಲಿ ಇರ್ತಕ್ಕಂಥದ್ದು. ಇವರು ಗಾಂಧೀಜಿಯನ್ನು ಟ್ರೇಡ್ ಮಾರ್ಕ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ರು. ನಾನು ಆಗಲೇ ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ. ರಾಮನು ಕೂಡ ಅವ್ರಿಗೆ ಟ್ರೇಡ್ ಮಾರ್ಕ್ ಅಲ್ಲ, ಗಾಂಧಿನೂ ಕೂಡ ನಮಗೆ ಟ್ರೇಡ್ ಮಾರ್ಕ್ ಅಲ್ಲ. ಆದರೆ ಗಾಂಧೀಜಿ ಇಡೀ ದೇಶದ ಅವರ ಅವರು ರಿಚ್ ಇರ್ತಕ್ಕಂಥ ಕುಟುಂಬನೂ ಕೂಡ ಅವರೆಲ್ಲ ಸವಲತ್ತುಗಳ ಸಂಪತ್ತು ಕೂಡ ದೇಶಕ್ಕೋಸ್ಕರ ತ್ಯಾಗ ಮಾಡಿರ್ತಾರೆ, ದೇಶಕ್ಕೋಸ್ಕರ ಪ್ರಾಣ ಬಿಟ್ಟಿರ್ತಕ್ಕಂಥವ್ರು. ಅವರು ಏನು ಇವತ್ತು ನಮಗೆ ಗಾಂಧಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರ ಒಂದು ನಿರ್ದೇಶನದಲ್ಲೇ ಕಾಂಗ್ರೆಸ್ ಕೂಡ ಸ್ವಾತಂತ್ರ್ಯ ಹೋರಾಟವನ್ನು ಮಾಡಿರ್ತಕ್ಕಂಥದ್ದು. ಇವತ್ತು ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿನಲ್ಲಿ ಗಾಂಧೀಜಿಯವರ ನಿರ್ದೇಶನದಲ್ಲಿ ಬಂದು ಡಿಬೇಟ್ ಆಗ್ತಾ ಇತ್ತು. ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿನಲ್ಲಿ ಗಾಂಧೀಜಿಯವರಲ್ಲಿ ನೋಟ್ ಮಾಡಿಕೊಡ್ತಾ ಇದ್ರು, ಇಲ್ಲಿ ಡಿಬೇಟ್ ಬಂದು ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಅವ್ರು ಏನು ಹೇಳ್ಕೊಡಿದಾರೆ ಅಲ್ಲಿ ನೋಟ್ ಬಂದಿದ್ದನ್ನ ಇಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಅಷ್ಟು ಮಹತ್ವವನ್ನು ಗಾಂಧೀಜಿಯವರಿಗೆ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್. ಅವತ್ತು ಯಾವುದು ಬಿಜೆಪಿ ಇರಲಿಲ್ಲ. ಅವತ್ತು ಒಬ್ರು ಕೂಡ ಅವರ ಅವರ ಬಿಜೆಪಿ ಚಿಂತನೆಯಲ್ಲಿ ಇರ್ತಕ್ಕಂಥವ್ರು ಒಬ್ರು ಯಾರು ಮಹಾಸಭಾದ ಮೆಂಬರು ಅವರೊಬ್ರು ಕೂಡ ಅವತ್ತು ಮಾತ್ರ ಇರ್ತಕ್ಕಂಥವ್ರು. ಅವರು ಕೂಡ ಕಾಂಗ್ರೆಸ್ಗೆ ಜೊತೆಗೂಡಿ ಫಸ್ಟ್ ಕ್ಯಾಬಿನೆಟ್ ಅಲ್ಲಿ ಅವರು ಕೂಡ ನೆಹರು ಅವರ ನೇತೃತ್ವದ ಸರ್ಕಾರದಲ್ಲಿ ಅವರು ಕೂಡ ಒಬ್ಬೊಬ್ರು ಮಂತ್ರಿಯಾಗಿರ್ತಕ್ಕಂಥವ್ರು. ಇದೆಲ್ಲ ಕೂಡ ಕಾಂಗ್ರೆಸ್ ಇನ್ಕ್ಲೂಸಿವ್ ಆಗಿ ಎಲ್ಲರನ್ನು ತಗೊಂತಾ ಇರ್ತಕ್ಕಂಥದ್ದು ಒಂದು ಭಾವನೆಯನ್ನ ನಾವು ಮೂಡಿಸ್ತಕ್ಕಂಥದ್ದು. ಇವರು ಅನುದಾನದ ಬಗ್ಗೆ ಹೇಳ್ತಾ ಇದ್ರು, ಅನುದಾನದ ಬಗ್ಗೆ ಮಾತಾಡ್ತಾ ಇದ್ರು. ನಾವು ಅವರು ಹೇಳಿದಾಗೆ ನಾನು 28 ಜನದಲ್ಲಿ 18 ಜನ ಎಂಪಿಗಳನ್ನ ನಾವು ಬಿಜೆಪಿಯವರು ನಮ್ಮ ಬಿಜೆಪಿ ಎಂಪಿಗಳನ್ನ ನಾವು ನಮ್ಮ ವ್ಯಾಲ್ಯೂಬಲ್ ರೈಟ್ ಅನ್ನ ಹಾಕ್ಬಿಟ್ಟು ಅವರಿಗೆ ಚೂಸ್ ಮಾಡಿ ಕೊಟ್ಟಿದ್ದೀವಿ. ಯಾಕೆಂದ್ರೆ ರಾಜ್ಯದ ಹಿತವನ್ನ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಕಾಪಾಡಲಿ, ರಾಜ್ಯಕ್ಕೆ ಸಂಕಷ್ಟ ಬಂದಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ನಮ್ಮ ಪ್ರತಿನಿಧಿಯಾಗಿ ಹೋರಾಟ ಮಾಡಲಿ ಅಂತ ಮಾತಾಡ್ಕೊಂಡು ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಎಷ್ಟು ಬಾರಿ ರಾಜ್ಯದ ಹಿತಾಸಕ್ತಿಯನ್ನ ಕೇಂದ್ರ ಸರ್ಕಾರದ ಮಂತ್ರಿ ಮಂಡಲದಲ್ಲಿ ಅವರು ಮಂಡಿಸ್ತಕ್ಕಂಥದ್ದು. ಇವತ್ತು ನಮ್ಮ ನಿಯೋಗ
ಹೋಗಿ ಅವ್ರಿಗೆ ನಾವು ರೆಪ್ರೆಸೆಂಟೇಷನ್ ಕೊಟ್ಟಿರ್ತಕ್ಕಂಥದ್ದು. ನಮಗೆ GST ಹಣ 46,000 ಲಕ್ಷ ಕೋಟಿ ಬರ್ತಕ್ಕಂಥದ್ದು ಇದೇ. ಮತ್ತೆ ನನಗೆ ಬೇಡ ಅಂತ ಹೇಳೋದು ಇದೆ ಸರ್. ನಾನು ಹೇಳ್ತಾ ಇದ್ದೀನಿ ನೋಡಿ, ಅದು ಮೇಡಮ್ ಇಲ್ಲ, ನಾನು ನೋಡಿ ಮೇಡಮ್, ಈ ತರ ಇಂಟರ್ವ್ಯೂರ್ ಆಗ್ಬಾರ್ದು ಅವರೇ ಇಂಟರ್ವ್ಯೂರ್. ಜನಸಾಮಾನ್ಯರಿಗೆ, ಕೂಲಿ ಕಾರ್ಮಿಕರಿಗೆ ತೊಂದರೆ ಇಲ್ಲ. ಈ ಸರ್ಕಾರ ಕೇವಲ ರಾಜಕೀಯಕ್ಕೋಸ್ಕರವಾಗಿ, ತನ್ನ ಅಭಿವೃದ್ಧಿ ಕಾರ್ಯಗಳನ್ನ ಮುಚ್ಚಿಕೊಳ್ಳೋಕ್ಕೋಸ್ಕರವಾಗಿ, ತನ್ನ ವೈಫಲ್ಯಗಳನ್ನ ಮುಚ್ಚಿಕೊಳ್ಳೋಕ್ಕೋಸ್ಕರವಾಗಿ ರಾಜ್ಯದ ಜನತೆಯನ್ನ ಡಿವೈಡ್ ಮಾಡಿ, ಇದನ್ನ ಈ ಒಂದು ರಾಜಕೀಯಕ್ಕೋಸ್ಕರವಾಗಿ ನಮ್ಮ ಮೈತ್ರಿ ಪಕ್ಷದ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ ಈ ತರ ಒಂದು ಸುಳ್ಳು ಆಪಾದನೆಯನ್ನ ಮಾಡ್ತಾ ಇದೆ. ಹಾಗಾಗಿ ಈ ಯೋಜನೆಯಲ್ಲಿ ಯಾವುದೇ ಅವ್ರು ಮಾತಾಡೋ ಟೈಮಲ್ಲಿ ನಾನು ಮೂಕನ್ನ ಕೇಳ್ಕೊಳ್ತಾ ಇದ್ದೀನಿ. ಇಟ್ ಡಸಂಟ್ ಮೀನ್ ದಟ್ ಐ ಹ್ಯಾವ್ ಅಕ್ಸೆಪ್ಟೆಡ್ ಆಲ್ ದರ್ ಸಬ್ಮಿಷನ್ಸ್. ಹೌದು, ಖಂಡಿತ ಅವರು ಅದನ್ನ ಒಪ್ಕೊಂಡು ಸುಮ್ಮನಾಗಬೇಕಾಗುತ್ತೆ. ಸೊ ಹಾಗಾಗಿ ಇವತ್ತು ಏನು ಗ್ಯಾರಂಟಿಗೆ ಅಮೌಂಟ್ ಇದೆ 25,000 ಕೋಟಿ ದುಡ್ಡು. ಕೊಡಿ ಸರ್, ಕೊನೆಯದಾಗಿ ಇಡೀ ಗಾಂಧಿ ರಾಮ್ಜಿ ಏನಿದು ಜಿ ರಾಮ್ಜಿ ಅಂತ ಇದೆಯಲ್ಲ, ಅದು ಟೋಟಲಿ ಗಾಂಧೀಜಿ ಸರಿ ಏನು ಇಂಡಿಯಾದ 70 years ಅಲ್ಲಿ ಕಾಂಗ್ರೆಸ್ ಏನು ಪ್ರೋಗ್ರಾಮ್ಸ್ ಮಾಡಿತ್ತು, 95% ಕಾಂಗ್ರೆಸ್ ಪ್ರೋಗ್ರಾಮ್ಸ್ ಅನ್ನ ಅವ್ರು ರೀನೇಮ್ ಮಾಡಿರ್ತಕ್ಕಂಥದ್ದು. ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಎಫರ್ಟ್ ಮೇಡ್ ಬೈ ದ ಬಿಜೆಪಿ ಗೌರ್ಮೆಂಟ್ ಟು ರೀನೇಮ್. ಅಂಡ್ ಇದು ಏನಿದೆಯಲ್ಲ, ನಾನು ಫಸ್ಟ್ ಸ್ಟಾರ್ಟಿಂಗ್ ಹೇಳ್ದಂಗೆ ಇಟ್ ಈಸ್ ಅನ್ ಇನ್ಸಲ್ಟ್ ಟು ದ ರೂರಲ್ ಪೀಪಲ್. ಸೊ ಹಾಗಾಗಿ ಇದು ಒಂದು ಸಾರ್ ಹಾಗಾಗಿ ಇವತ್ತು ಜನಸಾಮಾನ್ಯರು ಇಡೀ ದೇಶದಲ್ಲಿ ರಾಮ್ ಬಗ್ಗೆ ಇಡೀ ಅವರು ಹೋರಾಟನ ಸಂಗ್ರಾಮನ ಮಾಡಬೇಕಾಗ್ತದೆ. ಇದು ಅವರ ಹಕ್ಕನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಸಂಗ್ರಾಮ ಮಾಡಬೇಕು. ಅವರು ಟೆಕ್ನಾಲಜಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಟೆಕ್ನಾಲಜಿ ಅವತ್ತು ಕೂಡ ಇತ್ತು, ಜಾಬ್ ಕಾರ್ಡ್ ಅವತ್ತು ಕೂಡ ಇತ್ತು, ಅವತ್ತು ಟೆಕ್ನಾಲಜಿಯಲ್ಲಿ ತಂದು ಕೊಡೋ ವ್ಯವಸ್ಥೆ ಅವತ್ತೂ ಇತ್ತು. ಹಾಗಾಗಿ ಅವ್ರ ಉದ್ದೇಶ ಏನಂದ್ರೆ 60% ರೇಷಿಯೋ ಏನಿದೆ ಅಲ್ಲ, 60% ರೇಷಿಯೋನ ಅವರು ಫಿಲ್ ಮಾಡಕ್ಕಾಗಲ್ಲ. ಕೇಂದ್ರ ಸರ್ಕಾರದಲ್ಲಿ ದುಡ್ಡಿಲ್ಲ. ಹಾಗಾಗಿ ಓನ್ಲಿ ಕಣ್ಣೊರ್ಸೋ ಕೆಲಸನ VBG ರಾಮ್ಜಿ ತಗೊಂಡ್ ಬರ್ಕಲ್ಕ ಕಣ್ಣೊರ್ಸೋ ಕೆಲಸ ಮಾಡಿರ್ತಕ್ಕಂಥದ್ದು. ಉದ್ಯೋಗನ ಕಿತ್ಕೋಬೇಕು. UPA 2000 ಕಾಂಗ್ರೆಸ್ ನಿರ್ನಾಮ ಮಾಡ್ತೀನಿ ಅಂತ ಹೋಗಿದ್ರು, 99 ತಗೊಂಡ್ರು, 99 ಕಾಂಗ್ರೆಸ್. ಹಾಗಾಗಿ ಕಾಂಗ್ರೆಸ್ ನಿರ್ನಾಮ ಮಾಡ್ತೀನಿ ಅಂತ ಬಂದಿರೋ ಇಡೀ ದೇಶದ ಜನತೆ 99 ಕೊಟ್ಟು ಮಾನ್ಯ ರಾಹುಲ್ ಗಾಂಧಿ ಅವರನ್ನ, ಸೊ ವಿರೋಧ ಪಕ್ಷದ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅನ್ನ ಕೊಟ್ಬಿಟ್ಟು ಅವ್ರಿಗೆ ಕೊಟ್ಟರು. ಇವತ್ತು ನಡುಕ ಹುಟ್ಟಿರ್ತಕ್ಕಂಥದ್ದು ಬಿಜೆಪಿಗೆ. ನಾಳೆ ಎಲ್ಲಿ ಕಾಂಗ್ರೆಸ್ ಅವ್ರು ಮಾಡಿರ್ತಕ್ಕಂಥ ಎಲ್ಲಿ ಕಣ್ಮರ ಸರ್ 99 ಚರ್ಚೆಗೆ ಇವಾಗ ಕಾಲಾವಕಾಶ ನಿರ್ನಾಮ ಮಾಡ್ತಿರುವಂತದ್ದು ಅವ್ರದ್ದು ಹಗಲು ಕನಸು. ಇಡೀ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಬಿಜೆಪಿ ನಿರ್ನಾಮ ಆಗುತ್ತೆ ಅಂತ ಜನ ತೀರ್ಮಾನ ಇದೆ. ಧನ್ಯವಾದ 3 ಜನಕ್ಕೂ ಕೂಡ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ. ಇದರಿಂದ ನಿಮಗೆ ಎಷ್ಟು ಗೊಂದಲಗಳಿತ್ತು ಅಥವಾ ಪ್ರಶ್ನೆಗಳಿತ್ತು, ಉತ್ತರ ಸಿಗೋ ಪ್ರಯತ್ನಗಳನ್ನ 3 ಜನರ ಮೂಲಕ ಮಾಡಿದೀವಿ ಅಂತ ಅನ್ಕೋತೀನಿ. ಸೊ ಇನ್ನ ನಿರ್ಧಾರ ನಿಮಗೆ ಬಿಟ್ಟಿದ್ದು, ಫಲಾನುಭವಿಗಳಿಗೆ ಬಿಟ್ಟಿದ್ದು. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ. ಜನಸೇವೆಗೆ ನಾವು ಸದಾ ಸಿದ್ಧ.